Hello my dear students. My name is Divya Rao and I am working as a lecturer in biology. In your previous classes, you have studied about morphology of flowering plants. ಸೊ ನಿಮಗೆ ಚೆನ್ನಾಗಿ ಗೊತ್ತಿದೆ ಮಾರ್ಫಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಅಂತ. ಒಂದು ಪ್ಲ್ಯಾಂಟ್ ಅಥವಾ ಒಂದು ಆ್ಯನಿಮಲ್ಲಿನ ಸ್ಟ್ರಕ್ಚರ್ ಹೊರಗಡೆಯಿಂದನೇ ಹೇಗೆ ಕಾಣಿಸುತ್ತೆ ಅದರ ಬಗ್ಗೆ ಕಲಿಯೋದಕ್ಕೆ ನಾವು ಮಾರ್ಫಾಲಜಿ ಅಂತ ಕರಿತೇವೆ. ಆ್ಯಂಡ್ ವಿ ನೋ ದ್ಯಾಟ್ ವೆನೆವರ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಎಕ್ಸ್ಟರ್ನಲ್ features of larger organisms like plants and animals, we can see many similarities as well as differences ಅಥವಾ variations. ಹೌದು ತಾನೆ? ನೀವು ಲಾರ್ಜರ್ ಆರ್ಗನಿಸಮ್ಸ್ ಲೈಕ್ ಪ್ಲಾಂಟ್ಸನ್ನು ಅಥವಾ ಆ್ಯನಿಮಲ್ಸನ್ನು ನೋಡಿದಾಗ ಒಂದಕ್ಕೊಂದು ನೀವು ಕಂಪೇರ್ ಮಾಡಿ ನೋಡಿದಾಗ ಎರಡು ಗಿಡಗಳ ಮಧ್ಯೆ ಅಥವಾ ಎರಡು ಪ್ರಾಣಿಗಳ ಮಧ್ಯೆ ನಿಮಗೆ ಕೆಲವು ಸಿಮಿಲಾರಿಟೀಸು ಕಾಣಿಸುತ್ತೆ, ಕೆಲವು ವೇರಿಯೇಷನ್ಸ್ ಕೂಡ ಕಾಣಿಸುತ್ತೆ. ದ್ಯಾಟ್ ವಾಸ್ ಅಬೌಟ್ ದ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಸೊ ಅದನ್ನು ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರಲ್ಲಿ ಕಲ್ತಿರೋದ್ರಿಂದ ಈಗ ನಾವು ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ ಕಲಿಯೋಣ. ಸೊ ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಏನಂತ ಕರೀತಾರೆ ಇದಕ್ಕೆ? ಅನಾಟಮಿ. ಐ ರಿಪೀಟ್, ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ anatomy, and our today's chapter is anatomy of flowering plants. So we will study with the new chapter, Anatomy of Flowering Plants. As I have told you, anatomy ಅಂತ ಹೇಳಿದ್ರೆ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್. ಅಂದರೆ ಒಂದು ಆರ್ಗ್ಯಾನಿಸಮ್ನ ಸೆಕ್ಷನ್ ತೆಗೆದಾಗ, ನೀವು ಹೀಗೆ ಒಂದು ಗಿಡ ಇದ್ದಾಗ ಅದು ಹೀಗೆ ಸೆಕ್ಷನ್ ಹೀಗೆ ಕಟ್ ಮಾಡಿ ಅದರ ಒಳಗಡೆ ನೋಡಿದಾಗ ಇಂಟರ್ನಲ್ ಸ್ಟ್ರಕ್ಚರ್ನ ಬಗ್ಗೆ ಕಲಿತೇವಲ್ಲ, ಅದನ್ನು ನಾವು ಅನಾಟಮಿ ಅಂತ ಕರಿತೇವೆ. ಇವತ್ತಿಂದ ನಾವು ಓದ್ತಾ ಇರೋದು ಅನಾಟಮಿ ಆಫ್ ಅಂದರೆ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಮಾತ್ರ. ಫ್ಲವರಿಂಗ್ ಪ್ಲಾಂಟ್ಸ್ ಅಂದರೆ ನಮಗೆ ಗೊತ್ತಿದೆ, ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಮಾತ್ರ ಕಲಿತಾ ಇದ್ದೇವೆ. ಓಕೆ, ಎಸ್. ಸೊ ವೆನೆವರ್ ಹೌ ಟು ಡೂ ದಿಸ್ ಅನಾಟಮಿ ನಾವು ಬರಿಗಣ್ಣಿನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ಲ್ಯಾಂಟಿನ ಒಳಗಡೆ ಇರುವಂಥ ಸೆಲ್ಸ್ ದೇ ಆರ್ ವೆರಿ ಸ್ಮಾಲ್, ದೇ ಆರ್ ಮೈಕ್ರೋಸ್ಕೋಪಿಕ್. ಹಾಗಾಗಿ ವಿ ಹ್ಯಾವ್ ಟು ಸಿ ಇಟ್ ಥ್ರೂ ಮೈಕ್ರೋಸ್ಕೋಪ್. ಸೊ ಅನಾಟಮಿ ಕ್ಯಾನ್ ಬಿ ಡನ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಓಕೆನಾ? ಎಸ್. ನಾವು ಅನಾಟಮಿ ನಿಮಗೆ ಈಗ ಇಂಟ್ರೆಸ್ಟ್ ಬಂತು. ಮಾರ್ಫಾಲಜಿ ನಾವು ಕಲ್ತಿದ್ದೇವೆ, ಒಳಗಡೆ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಅ ಪ್ಲ್ಯಾಂಟನ್ನು ಕಲಿಯೋಣ ಅಂತ. ಸರಿನಾ? ಸೊ ನೀವು ಒಂದು ಪುಟ್ಟ ಪ್ಲ್ಯಾಂಟಿನ ಸೆಕ್ಷನನ್ನು ಹೀಗೆ ತೆಗೆದು ಅದನ್ನು ಆ ಚಿಕ್ಕ ಪೀಸನ್ನು ನೀವು ಮೈಕ್ರೋಸ್ಕೋಪಲ್ಲಿ ಪ್ಲೇಸ್ ಮಾಡಿ, ಫಸ್ಟ್ ನೀವು ಸ್ಲೈಡಲ್ಲಿ ಇಡ್ತೀರಾ, ಸ್ಲೈಡಲ್ಲಿ ಇಟ್ಟು ಅದನ್ನು ಮೈಕ್ರೋಸ್ಕೋಪಲ್ಲಿ ನೀವು ವ್ಯೂ ಮಾಡಿದಾಗ ನೀವು ಫಸ್ಟಿಗೆ ನಿಮಗೆ ಏನು ಗೊತ್ತಾಗತ್ತೆ ಅಂದರೆ ಅ ಪ್ಲ್ಯಾಂಟ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಗೊತ್ತಾಗತ್ತೆ. ಓಕೆ, ಪ್ಲ್ಯಾಂಟ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಗೊತ್ತಾಗತ್ತೆ. ಆಮೇಲೆ ಯು ಕ್ಯಾನ್ ಆಲ್ಸೋ ಫೈಂಡ್ ಗ್ರೂಪ್ ಆಫ್ ಸೆಲ್ಸ್. ಆ ಗ್ರೂಪ್ ಆಫ್ ಸೆಲ್ಸ್ಗೆ ನಾವು ಏನಂತ ಕರಿತೇವೆ? ಟಿಶ್ಯೂಸ್. Okay, we can find cells and then we can also recognize group of cells. Group of cells are called tissues ಅಂತ ಕರಿತೇವೆ. So tissues, group of tissues ನ ನಾವೇನಂತ ಕರಿತೇವೆ? Group of tissues are called organs ಅಂತ ಕರಿತೇವೆ. So you can observe all this under a microscope. Okay, so plant body is basically made up of ಸೆಲ್. ದಿಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ನಮಗೆ ಗೊತ್ತಿದೆ. ಸೊ ಸೆಲ್ಸ್ ಇರುತ್ತೆ ಪ್ಲ್ಯಾಂಟ್ನ ಅನಾಟಮಿ ನಾವು ಇಂಟರ್ನಲ್ ಸ್ಟ್ರಕ್ಚರ್ ನೋಡಿದಾಗ ಗ್ರೂಪ್ ಆಫ್ ಸೆಲ್ಸ್ ಸೇರಿ ಟಿಶ್ಯೂಸ್ ಆಗತ್ತೆ. ಓಕೆ, ಇಂತಹ ಸುಮಾರಷ್ಟು ಟಿಶ್ಯೂಸ್ ಸೇರಿ ದೇ ಮೇಕ್ ಅಪ್ ಆನ್ ಆರ್ಗನ್ ಫಾರ್ಮೇಷನ್. ಇಂಟರ್ನಲ್ ಸ್ಟ್ರಕ್ಚರ್ ಕಲಿತಾ ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡಬಹುದು.
and we can also observe that there are similarities as well as variation among different organs in different parts of the plant. ಓಕೆ, ಪ್ಲ್ಯಾಂಟಿನ ಬೇರೆ ಬೇರೆ ಪಾರ್ಟಲ್ಲಿ ಲೈಕ್ ಲೀಫಲ್ಲಿ, ರೂಟಲ್ಲಿ, ಸ್ಟೆಮ್ಮಲ್ಲಿ ಇರುವಂತಹ ಆರ್ಗನ್ಸ್ ಹೇಗೆ ಬೇರೆ ಬೇರೆ ಅಂತಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಏಂಜಿಯೋಸ್ಪರ್ಮ್ ಅನ್ನೋ ಗ್ರೂಪಲ್ಲೇ ವಿ ಹ್ಯಾವ್ ದಿಸ್ ಡೈಕಾಟ್ ಆ್ಯಂಡ್ ಮೋನೋಕಾಟ್ಸ್ ಅಲ್ವಾ, ಎರಡು ರೀತಿಯ ಗಿಡಗಳು ಬರುತ್ತಲ್ವಾ, ಡೈಕಾಟ್ಸ್ ಆ್ಯಂಡ್ ಮೋನೋಕಾಟ್ಸ್. ನಿಮಗೆ ಓದ್ತಾ ಗೊತ್ತಾಗತ್ತೆ ಅಥವಾ ನೋಡ್ತಾ ಗೊತ್ತಾಗತ್ತೆ ಈ ಟಿಶ್ಯೂಸ್ ಅಥವಾ ಆರ್ಗನ್ಸ್ ಡೈಕಾಟ್ಸ್ ಮತ್ತು ಮೋನೋಕಾಟ್ಸಲ್ಲೂ ಕೂಡ ಸ್ವಲ್ಪ ಬೇರೆ ಬೇರೆ ಥರ ಇರುತ್ತೆ. ಅದಲ್ಲದೆ ಇನ್ನು ಕೆಲವು ಪ್ಲ್ಯಾಂಟ್ಸ್ ಟೋಟಲಿ ಯಾರು ತೋರಿಸ್ದೇ ಇರುವಂತಹ ಕೆಲವು ಸೆಲ್ಸನ್ನು ಅಥವಾ ಕೆಲವು ಟಿಶ್ಯೂಸನ್ನು ತೋರಿಸತ್ತೆ, ನಮಗೆ ಕಾಣಿಸತ್ತೆ ನಮಗೆ ಅದನ್ನು ನೋಡಿದಾಗ. ಯಾಕೆ ಹೀಗೆ ಅಂತ ನೀವು ಕೇಳಿದ್ರೆ, ದಟ್ ಈಸ್ ಇನ್ ಆರ್ಡರ್ ಟು ಅಡಾಪ್ಟ್ ಇಟ್ ಸೆಲ್ಫ್ ಟು ದ ಎನ್ವೈರನ್ಮೆಂಟ್. ಆ ಗಿಡ ಇರುವಂತಹ ಜಾಗಕ್ಕೆ ಅಡಾಪ್ಟ್ ಆಗೋದಕ್ಕೋಸ್ಕರ ಅದರ ಅಂತಹ ವಿಶೇಷವಾದ ಸೆಲ್ಸ್ ಆರ್ ಟಿಶ್ಯೂಸ್ ಪ್ರೆಸೆಂಟ್ ಆಗಿರುತ್ತೆ. ಸೊ ಅನಾಟಮಿ, ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ಸ್ ಮಾಡ್ತಾ ಹೋದಾಗ we can see similarities as well as variations among the plants ಅಂತ ಹೇಳ್ತಾನೆ. ಓಕೆ, now I told you ಪ್ಲಾಂಟ್ ಬಾಡಿಯನ್ನು ನೋಡಿದಾಗ ಫಸ್ಟ್ ನಮಗೆ ಕಾಣಿಸೋದೆ ಸೆಲ್ಸ್. ನಿಧಾನಕ್ಕೆ ಅಬ್ಸರ್ವ್ ಮಾಡಿದಾಗ ಯು ಕ್ಯಾನ್ ಸಿ ಸಮ್ ಆಫ್ ದ ಸೆಲ್ಸ್ ವಿಚ್ ಹ್ಯಾವ್ ಫಾರ್ಮ್ಡ್ ಅ ಟಿಶ್ಯೂ. ನೌ ಲೆಟ್ ಅಸ್ ಸಿ ವಾಟ್ ಈಸ್ ಅ ಟಿಶ್ಯೂ. How do we define a tissue? How do we define a tissue? Group of cells which may be similar or dissimilar in its structure but having common origin and perform same function. Okay, such cells form a tissue ಅಂತ ನಾವು ಹೇಳ್ತೇವೆ. I repeat, what is a tissue ಅಂತ ಕೇಳಿದ್ರೆ, a tissue is a group of cells. Okay, ಅವರ ಸ್ಟ್ರಕ್ಚರ್ ಹೇಗಿರಬಹುದು, ಸಿಮಿಲರ್ ಆದರೂ ಇರಲಿ ಆ ಸೆಲ್ಸ್ ಇಂದು, ಡಿಸಿಮಿಲರ್ ಬೇಕಾದರೂ ಇರಲಿ, ಆದರೆ they have to have a ಕಾಮನ್ ಆರಿಜಿನ್ ಮಾತ್ರ ಸೇಮ್ ಇರಬೇಕು. ಅಂದರೆ ಎಲ್ಲಿಂದ ಆ ಸೆಲ್ಸ್ ಬಂದಿದೆಯಲ್ಲ ಅದು ಸೇಮ್ ಆಗಿರಬೇಕು, ಮತ್ತು ಅವುಗಳು ಒಂದೇ ತರಹದ ಫಂಕ್ಷನನ್ನು ಪರ್ಫಾರ್ಮ್ ಮಾಡ್ತಾ ಇರಬೇಕು. ಸೊ ಗ್ರೂಪ್ ಆಫ್ ಸೆಲ್ಸ್ ವಿತ್ ಕಾಮನ್ ಆರಿಜಿನ್ ಪರ್ಫಾರ್ಮಿಂಗ್ ಸೇಮ್ ಫಂಕ್ಷನ್. ಈ ಗ್ರೂಪ್ ಆಫ್ ಸೆಲ್ಸ್ಗೆ ನಾವು ಏನಂತ ಕರಿತೇವೆ? ವಿ ಕಾಲ್ ದೆಮ್ ಅ ಟಿಶ್ಯೂ ಅಂತ ಕರಿತೇವೆ. ಓಕೆನಾ? Now, you might know that the study of tissues is called as histology. Okay, study of tissues na ಏನಂತ ಕರೀತಾರೆ? Study of tissues na histology ಅಂತ ಕರೀತಾರೆ. Yes. So now, ಇಂತಹ tissues ಇರತ್ತಲ್ಲ, having common origin and performing same function ಅಲ್ವಾ? ಇಂಥ tissues na based on their ability to divide or not. ಈ ಟಿಶ್ಯೂಸಲ್ಲಿ ಸೆಲ್ಸ್ ಇರತ್ತಲ್ಲ, ಈ ಸೆಲ್ಸಿಗೆ ವೆದರ್ ದೇ ಹ್ಯಾವ್ ದ ಎಬಿಲಿಟಿ ಟು ಡಿವೈಡ್ ಆರ್ ನಾಟ್, ಅಂದರೆ ಇಲ್ಲಿರುವ ಸೆಲ್ಸ್ ಮತ್ತೆ ತನ್ನನ್ನು ತಾನು ಡಿವೈಡ್ ಮಾಡುವಂಥ ಎಬಿಲಿಟಿ ಇದೆಯೋ ಅಥವಾ ಇಲ್ವೋ, ಆ ಬೇಸಸ್ನ ಮೇಲೆ ವಿ ಕ್ಲಾಸಿಫೈ ದಿಸ್ ಟಿಶ್ಯೂ ಇಂಟು ಟೂ ಗ್ರೂಪ್ಸ್. ಒಂದನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೇವೆ. ಒಂದನ್ನು ಏನಂತ, ಒಂದು ಗ್ರೂಪನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೇವೆ. ಸೆಕೆಂಡ್ ಗ್ರೂಪ್ ಇಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಟಿಶ್ಯೂ. ಓಕೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆ್ಯಂಡ್ ಪರ್ಮನೆಂಟ್ ಟಿಶ್ಯೂ. ಐ ರಿಪೀಟ್, ಸೊ ಟಿಶ್ಯೂ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಗೊತ್ತಿದೆ ನಮಗೆ. ಇಂತಹ ಫಾರ್ಮ್ ಆಗಿರುವಂತಹ ಸೆಲ್ಸ್, ಓಕೆ, ದ ನ್ಯೂಲಿ ಫಾರ್ಮ್ ಸೆಲ್ಸ್, ವೆದರ್ they have the ability to divide or not. These cells are classified, or these tissues are classified into two groups: meristematic tissue
and permanent tissue. So in today's class, first let us study about meristematic tissues. Okay, ಇದರ ಬಗ್ಗೆ ಫಸ್ಟ್ ಇವಾಗ ಕಲಿಯೋಣ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಈ ವರ್ಡ್ನ ಗ್ರೀಕ್ ಭಾಷೆಯ ಮೆರಿಸ್ಟೋಸ್ ಇಂದ ಡಿರೈವ್ ಮಾಡಿದ್ದಾರೆ. ಓಕೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ವರ್ಡ್ ಇದೆಯಲ್ಲ, ಅದು ಆಕ್ಚುಲಿ ಗ್ರೀಕ್ ವರ್ಡ್ ಮೆರಿಸ್ಟೋಸ್ ಇಂದ ಅದನ್ನ ಡಿರೈವ್ ಮಾಡಿದ್ದಾರೆ. ಮೆರಿಸ್ಟೋಸ್ ಅಂದ್ರೆ ಡಿವಿಸಿಬಲ್ ಅಂತ ಅರ್ಥ. ಯಾವುದು ಏನಾಗತ್ತೆ, ಡಿವಿಸಿಬಲ್, ಡಿವೈಡ್ ಆಗ್ತಾ ಹೋಗತ್ತೋ, ಡಿವಿಸಿಬಲ್, ಮೆರಿಸ್ಟೋಸ್, ಇದರಿಂದ ಬಂದಿರುವಂತಹ ಪದ ಇದು, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಹಾಗಾದ್ರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಹೇಗಿರುತ್ತೆ? ವಿಲ್ ಸಿ ದಟ್. ಸೊ ವಿ ಹ್ಯಾವ್ ಟು ನೋ ದಟ್ growth in plants is restricted to specialized regions, okay, called ಮೆರಿಸ್ಟಮ್ಯಾಟಿಕ್ ರೀಜನ್ ಅಥವಾ ಮೆರಿಸ್ಟಮ್ ಅಂತ ಕರೀತೇವೆ. ಆಯ್ತಾ? ಸೊ ಗ್ರೋತ್ ಇನ್ ಪ್ಲಾಂಟ್ಸ್ ಏನಾಗಲ್ಲ, ಗಿಡಗಳಲ್ಲಿ ಎಲ್ಲ ಪಾರ್ಟ್ಸು ಗ್ರೋ ಆಗ್ತಾ ಹೋಗೋದಿಲ್ಲ. ಓಕೆ, ಅಂದ್ರೆ ಎಲ್ಲ ಕಡೆನೂ ಗ್ರೋತ್ ತೋರಿಸೋದಿಲ್ಲ ಗಿಡ. ಗ್ರೋತ್ ಇನ್ ಪ್ಲಾಂಟ್ ಇಸ್ ಸ್ಪೆಷಲೈಸ್ಡ್, ರೆಸ್ಟ್ರಿಕ್ಟೆಡ್. ಕೆಲವು ಜಾಗಗಳಲ್ಲಿ ಮಾತ್ರ ಗಿಡಗಳಲ್ಲಿ ಗ್ರೋತ್ ಆಗತ್ತೆ. ಆಯ್ತಾ? ಆ ಜಾಗಗಳು ಯಾವುದು ಅಂತ ಕೇಳಿದ್ರೆ ಮೆರಿಸ್ಟಮ್ಯಾಟಿಕ್ ರೀಜನ್ ಇರುವಂಥದ್ದು. ಎಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇದೆಯೋ ಅಲ್ಲಿ ಮಾತ್ರ ಪ್ಲಾಂಟ್ ಗ್ರೋತ್ ಅನ್ನ ತೋರಿಸತ್ತೆ. ಓಕೆ, ಸೊ ಗ್ರೋತ್ ಇನ್ ಪ್ಲಾಂಟ್ಸ್ ಇಸ್ ಕನ್ಫೈನ್ಡ್ ಟು ಸ್ಪೆಷಲೈಸ್ಡ್ ರೀಜನ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಮೆರಿಸ್ಟಮ್ಯಾಟಿಕ್ ರೀಜನ್ ಅಂತ ಅಲ್ಲಿ ಮಾತ್ರ ಗ್ರೋತ್ ಆಗತ್ತೆ. ಸರಿನಾ? ಸರಿ, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಹೇಗೆ ಇರುತ್ತೆ? ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಲಿವಿಂಗ್ ಅಂತ ನಾವು ಕರಿತೇವೆ. ಓಕೆ, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಲಿವಿಂಗ್. ಲಿವಿಂಗ್ ಅಂತ ಒಂದು ಸೆಲ್ಲನ್ನ ಯಾವಾಗ ಹೇಳ್ತೇವೆ ಗೊತ್ತಾ? ಆ ಸೆಲ್ಲಿನ ಒಳಗಡೆ ಪ್ರೋಟೋಪ್ಲಾಸ್ಟ್ ಇರಬೇಕು. ಐ ಹೋಪ್ ಯು ನೋ ವಾಟ್ ಇಸ್ ಪ್ರೋಟೋಪ್ಲಾಸ್ಟ್. ಸೆಲ್ ಚಾಪ್ಟರ್ ಕಲ್ತಿರೋದು ನೆನಪಿರಬಹುದು. ಸೊ ದಿಸ್ ಇಸ್ ಸೆಲ್ ವಾಲ್ ಅಂತ ಅನ್ಕೊಳ್ಳೋಣ. ಪ್ಲಾಂಟ್ ಸೆಲ್ ಹ್ಯಾಸ್ ಸೆಲ್ ವಾಲ್ ಅಲ್ವಾ, ಇದು ಸೆಲ್ ವಾಲ್ ಅಂತ ಅನ್ಕೊಂಡ್ರೆ ದಿಸ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅನ್ಕೊಳ್ಳೋಣ. ಪ್ಲಾಸ್ಮಾ ಮೆಂಬ್ರೇನ್ ಆದಮೇಲೆ ಇಲ್ಲೆಲ್ಲ ಏನು ಬರುತ್ತೆ, ಪ್ರೋಟೋಪ್ಲಾಸಮ್ ಬರುತ್ತೆ ಅಲ್ವಾ. ಹೌದು, ಸೊ ಸೈಟೋಪ್ಲಾಸಮ್ ಅಂತಾನು ಕರಿತೀರ. ಓಕೆ, ಸೊ ಈಗ ಸೆಲ್ ವಾಲನ್ನು ಬಿಟ್ಟು, ಓಕೆ, ಸೆಲ್ ಮೆಂಬ್ರೇನ್ ಪ್ಲಸ್ ದಿಸ್ ಸೈಟೋಪ್ಲಾಸಮ್ ಇದೆರಡು ಇದ್ರೆ ಇದನ್ನು ಪ್ರೋಟೋಪ್ಲಾಸ್ಟ್ ಅಂತ ಕರಿತೇವೆ. ಸೆಲ್ ಮೆಂಬ್ರೇನ್ ಮತ್ತೆ ಸೈಟೋಪ್ಲಾಸಮ್. ಓಕೆ, ಇದನ್ನ ನಾವೇನಂತ ಕರಿತೇವೆ? ಪ್ರೋಟೋಪ್ಲಾಸ್ಟ್ ಅಂತ ಕರಿತೇವೆ. ಯಾವ ಸೆಲ್ ಒಳಗಡೆ ಪ್ರೋಟೋಪ್ಲಾಸ್ಟ್ ಇದೆಯೋ ಅದನ್ನ ಮಾತ್ರ ನಾವು ಲಿವಿಂಗ್ ಅಂತ ಕರಿತೇವೆ. ಓಕೆ, ಸೆಲ್ ದ್ಯಾಟ್ ಹ್ಯಾಸ್ ಪ್ರೋಟೋಪ್ಲಾಸ್ಟ್ ಅದನ್ನ ಮಾತ್ರ ನಾವು ಲಿವಿಂಗ್ ಅಂತ ಕರಿಬಹುದು. ಸೊ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇದೆಯಲ್ಲ, ದೀಸ್ ಆರ್ ಲಿವಿಂಗ್ ಸೆಲ್ಸ್. ಓಕೆ, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಲಿವಿಂಗ್ ಸೆಲ್ಸ್. ಸೆಕೆಂಡ್ಲಿ, they are undifferentiated mass of rapidly dividing cells. Okay, ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅನ್ನೋದೇನು? undifferentiated rapidly dividing cells. Okay, undifferentiated mass of rapidly dividing cells. ಅನ್ಡಿಫ್ರೆನ್ಶಿಯೇಟೆಡ್ ಅಂದರೆ ನಿಮಗೆ ಇದು ಯಾವ ಸೆಲ್ಸ್ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಒಟ್ಟು ಅಂದರೆ ಬೇರೆ ಬೇರೆ ತರಹದ ಶೇಪ್ ಇರುತ್ತೆ, ಓವಲ್, ಸ್ಪೆರಿಕಲ್, ಪಾಲಿಗಾನಲ್, ಈ ಥರ. ಓಕೆ, ಬೇರೆ ಬೇರೆ ಶೇಪಲ್ಲಿ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಶೇಪನ್ನು ಅಕ್ವೈರ್ ಇನ್ನೂ ಮಾಡ್ಕೊಂಡಿರಲ್ಲ ಅದು. ಓಕೆ, ಅನ್ಡಿಫ್ರೆನ್ಶಿಯೇಟೆಡ್ ಮಾಸ್ ಆಫ್ ಒಂದು ರಾಶಿ ಸೆಲ್ಸ್, ಅದು ಏನು ಮಾಡ್ತಾ ಇರತ್ತೆ, ಪದೇ ಪದೇ ತನ್ನನ್ನು ತಾನು ಡಿವೈಡ್ ಮಾಡ್ಕೊಳ್ತಾ ಇರತ್ತೆ. ಅಂತಹ ಸೆಲ್ಸ್ ನಿಮಗೆ ಕಂಡ್ರೆ that is definitely meristematic. Okay, so first character is meristematic cells anta helbekandre they have to be living. Okay, meristematic cells are undifferentiated mass of rapidly dividing cells. Rapid, tumba begane adanna adu divide ಮಾಡ್ಕೊಳ್ತಾ ಇರತ್ತೆ ಅಂತಹ ಸೆಲ್ಸ್. ನೆಕ್ಸ್ಟ್ ಒನ್ ಇಸ್ ಎಲ್ಲಿ ಇರತ್ತೆ, ನಾನು ಹೇಳಿದೆ ನಿಮಗೆ ಗ್ರೋತ್ ಇನ್ ಪ್ಲಾಂಟ್ಸ್ ಇಸ್ ಕನ್ಫೈನ್ಡ್ ಟು ಅ ಪರ್ಟಿಕ್ಯುಲರ್ ರೀಜನ್. ಅಂದರೆ ಗ್ರೋತ್ ಎಲ್ಲ ಕಡೆ ಆಗೋದಿಲ್ಲ ಅಂತ ಹೇಳಿದೆ ಅಲ್ವಾ, ಎಲ್ಲಿ ಮಾತ್ರ ಆಗತ್ತೆ ಅಂತ ಹೇಳಿದೆ, ಎಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೋ ಅಲ್ಲಿ ಮಾತ್ರ ಗಿಡಗಳಲ್ಲಿ ಗ್ರೋತ್ ಆಗತ್ತೆ. ಹಾಗಾದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಎಲ್ಲಿರುತ್ತೆ? ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಫೌಂಡ್ ಇನ್
ರೂಟ್ ಎಪೆಕ್ಸ್ ಆ್ಯಂಡ್ ಶೂಟ್ ಎಪೆಕ್ಸ್. ಓಕೆ, ಎಪೆಕ್ಸ್ ಅಂತ ಹೇಳಿದ್ರೆ ತುದಿ ಅಂತ ಅರ್ಥ, ಟಿಪ್ ಅಂತ ಅರ್ಥ. ಓಕೆ, ಎಪೆಕ್ಸ್ ಅಂದರೆ ತುದಿ ಅಥವಾ ಟಿಪ್ ಅಂತ ಅರ್ಥ. ಸೊ ರೂಟಿನ ತುದಿ, ಶೂಟಿನ ತುದಿ, ಟಿಪ್ಸಲ್ಲಿ. ಓಕೆ, ಮೆರಿಸ್ಟಮ್ಯಾಟಿಕ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ, ರೂಟ್ ಎಪೆಕ್ಸ್ ಆ್ಯಂಡ್ ಶೂಟ್ ಎಪೆಕ್ಸ್ ಅಲ್ಲಿ ಇರುತ್ತೆ. ಫೋರ್ತ್ ಒನ್, ಶೇಪ್ ಆಫ್ ದ ಸೆಲ್ ಹೇಗಿರುತ್ತೆ ಅಂತ ಕೇಳಿದ್ರೆ ಓವಲ್, ಸ್ಪೆರಿಕಲ್, ಪಾಲಿಗಾನಲ್. ಓಕೆ, ಓವಲ್ ಆಗಿರುತ್ತೆ, ಸ್ಪೆರಿಕಲ್ ಆಗಿರುತ್ತೆ, ಅಥವಾ ಪಾಲಿಗಾನಲ್ ಶೇಪಲ್ಲಿ ಕೂಡ ಮೆರಿಸ್ಟಮ್ಯಾಟಿಕ್ ಸೆಲ್ಸನ್ನು ನಾವು ನೋಡಬಹುದು. ಓವಲ್, ಸ್ಪೆರಿಕಲ್, ಪಾಲಿಗಾನಲ್ ಶೇಪ್ಸಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಮತ್ತೆ ಈ ಸೆಲ್ಸ್ ರ್ಯಾಪಿಡ್ ಆಗಿ ಡಿವೈಡ್ ಆಗ್ತಾ ಇರೋದ್ರಿಂದ ದೇರ್ ಇಸ್ ನೋ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಇನ್ ಬಿಟ್ವೀನ್ ದೆಮ್. ಓಕೆ, ದೇರ್ ಇಸ್ ನೋ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಬಿಟ್ವೀನ್ ದೆಮ್. ದೇರ್ ಇಸ್ ನೋ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಬಿಟ್ವೀನ್ ದೆಮ್. ಆಯಿತಾ? ಇನ್ನು ಮೆರಿಸ್ಟಮ್ಯಾಟಿಕ್ ಸೆಲ್ಸಿನ ಒಳಗಡೆ ನೀವು ನೋಡಿದ್ರೆ ಯು ಕ್ಯಾನ್ ಜಸ್ಟ್ ಫೈಂಡ್, ಒಂದೊಂದೇ ಸೆಲ್ಲನ್ನು ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಸಿ ದೇ ಹ್ಯಾವ್ ಅ ವೆರಿ ಥಿನ್ ಸೆಲ್ ವಾಲ್ ಇರುತ್ತೆ, ವೆರಿ ಥಿನ್ ಸೆಲ್ ವಾಲ್. ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಹೇಳ್ತೇವೆ. ಒಳಗಡೆ ಪ್ರತಿಯೊಂದು ಸೆಲ್ ಒಳಗಡೆನೂ ಡೆನ್ಸ್ ಸೈಟೋಪ್ಲಾಸಮ್, ತುಂಬ ಜಾಸ್ತಿ ಸೈಟೋಪ್ಲಾಸಮ್ ಪ್ರೆಸೆಂಟ್ ಆಗಿರುತ್ತೆ. ಒಂದು ಪ್ರಾಮಿನೆಂಟ್, ತುಂಬ ಕ್ಲಿಯರ್ ಆಗಿ ನಿಮಗೆ ನ್ಯೂಕ್ಲಿಯಸ್ ಅಲ್ಲಿ ಕಾಣಿಸುತ್ತೆ. ಬೇರೆ ಯಾವ ಆರ್ಗನಲ್ಸು ಹೆಚ್ಚಾಗಿ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಪ್ಲಾಸ್ಟಿಡ್ಸ್ನಂಥದ್ದು ಏನಾದರೂ ಇದ್ದರೆ ಅದು ಪ್ರೋಪ್ಲಾಸ್ಟಿಡ್, ಅಂದರೆ ಇನ್ನೂ ಕೂಡ ನಾನ್ ಫಂಕ್ಷನಲ್ ಸ್ಟೇಜಲ್ಲಿ ಇರುತ್ತೆ. ಸೊ ಸೆಲ್ ಆರ್ಗನಲ್ಸಿನ ಫಾರ್ಮೇಷನ್ ಇನ್ನು ಮೆರಿಸ್ಟಮ್ಯಾಟಿಕ್ ಸ್ಟೇಜಲ್ಲಿ ಆಗಿರೋದಿಲ್ಲ. ಓಕೆ, ಸೆಲ್ ಆರ್ಗನಲ್ಸ್ ಅಷ್ಟಾಗಿ ಕಾಣೋದಿಲ್ಲ. ಇನ್ ಕೇಸ್ ನಿಮಗೆ ಕಾಣಿಸಿದ್ರೆ ಹೇಗಿರುತ್ತೆ, ಪ್ಲಾಸ್ಟಿಡ್ಸ್ನಂಥ ಆರ್ಗನಲ್ಸ್ ಎಲ್ಲ ಪ್ರೋಪ್ಲಾಸ್ಟಿಡ್ ಸ್ಟೇಜಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಐ ರಿಪೀಟ್, ಪ್ಲಾಂಟ್ಸ್ನ ಟಿಶ್ಯೂಸ್ಗೆ ಬಂದಾಗ ಬೇಸ್ಡ್ ಆನ್ ವೆದರ್ ದೇ ಕ್ಯಾನ್ ಡಿವೈಡ್ ಆರ್ ನಾಟ್, ಡಿವೈಡ್ ಆಗಕ್ಕೆ ಸಾಧ್ಯ ಇದೆಯಾ ಸೆಲ್ಸಿಗೆ ಅಥವಾ ಡಿವೈಡ್ ಆಗೋದಿಲ್ವಾ ಅನ್ನೋದರ ಬೇಸಸ್ನ ಮೇಲೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತು ಪರ್ಮನೆಂಟ್ ಟಿಶ್ಯೂ ಅಂತ ಕ್ಲಾಸಿಫೈ ಮಾಡ್ತೇವೆ ನಾವು ಟಿಶ್ಯೂಸನ್ನು, ಪ್ಲಾಂಟ್ ಟಿಶ್ಯೂಸನ್ನು. ಓಕೆ, ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಬಂದಾಗ ಈ ಮೆರಿಸ್ಟಮ್ಯಾಟಿಕ್ ಅನ್ನೋ ವರ್ಡ್ನ ಗ್ರೀಕ್ ವರ್ಡ್ ಮೆರಿಸ್ಟೋಸ್ ಇಂದ ತಗೊಂಡಿದ್ದು ಡಿರೈವ್ ಮಾಡಿದ್ದಾರೆ. ಮೆರಿಸ್ಟೋಸ್ ಅಂದರೆ ಡಿವಿಸಿಬಲ್ ಅಂತ ಅರ್ಥ. ಆಯ್ತಾ? ಗ್ರೋತ್ ಇನ್ ಪ್ಲಾಂಟ್ಸ್, ಗಿಡಗಳಲ್ಲಿ ಬೆಳವಣಿಗೆ, ದೇ ಆರ್ ಕನ್ಫೈನ್ಡ್ ಟು ಅ ಪರ್ಟಿಕ್ಯುಲರ್ ರೀಜನ್, ಕೆಲವು ಜಾಗಗಳಲ್ಲಿ ಮಾತ್ರ ಆಗತ್ತೆ. ಎಲ್ಲಿ? ಓನ್ಲಿ ವೇರ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಪ್ರೆಸೆಂಟ್. ಓಕೆನಾ? ನಾವು ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಹೇಗೆ ಇರುತ್ತೆ? ಫಸ್ಟ್ ಥಿಂಗ್ ಇಸ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಲಿವಿಂಗ್. ಓಕೆ, ದೇ ಆರ್ ಲಿವಿಂಗ್, ದೇ ವಿಲ್ ಹ್ಯಾವ್ ಪ್ರೋಟೋಪ್ಲಾಸ್ಟ್, ಆದ್ರಿಂದ ಲಿವಿಂಗ್ ಸೆಲ್ಸ್ ಅಂತ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ಗೆ ಕರಿತೇವೆ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್. ಓಕೆ, ಅನ್ಡಿಫರೆನ್ಶಿಯೇಟೆಡ್, ನಿಮಗೆ ಗುರುತಿಸೋಕ್ಕೆ ಕಷ್ಟ ಅದು ಯಾವ ತರಹದ ಸೆಲ್ಸ್ ಅಂತ. ಎಲ್ಲ ಆಲ್ಮೋಸ್ಟ್ ಒಂದೇ ಥರದ ಸೆಲ್ಸ್, ಕರೆಕ್ಟಾಗಿ ಸೈಜು ಶೇಪು ಇರೋದಿಲ್ಲ ಅಲ್ಲಿ. ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ರ್ಯಾಪಿಡ್ಲಿ, ತುಂಬ ಬೇಗ ಡಿವೈಡ್ ಆಗುವಂಥ ಸೆಲ್ಸ್ಗಳು ಇವು. ಎಲ್ಲಿ ಇರುತ್ತೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂದರೆ ರೂಟಿನ ತುದಿ, ಶೂಟಿನ ತುದಿ, ರೂಟ್ ಎಪೆಕ್ಸ್ ಆ್ಯಂಡ್ ಶೂಟ್ ಎಪೆಕ್ಸ್ನಲ್ಲಿ ಮಾತ್ರ. ಶೇಪ್ಗೆ ಬಂದಾಗ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಆರ್ ಓವಲ್, ಸ್ಪೆರಿಕಲ್, ಪಾಲಿಗಾನಲ್, ಓಕೆ, ಇನ್ ಶೇಪ್. ಆ್ಯಂಡ್ ದೆನ್ ತುಂಬ ರ್ಯಾಪಿಡ್ ಆಗಿ ಅವರು ಡಿವೈಡ್ ಆಗ್ತಾ ಇರೋದ್ರಿಂದ ವಿ ಕೆನಾಟ್ ಫೈಂಡ್ ಎನಿ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇನ್ ಬಿಟ್ವೀನ್ ದೆಮ್. ಇಂಡಿವಿಜುವಲ್ ಆಗಿ ಸೆಲ್ಸನ್ನು ನೋಡ್ತಾ ಬಂದರೆ the cell has very thin cell wall which is made up of cellulose. You can find dense cytoplasm within them, and then you can see a prominent nucleus. ಕಾಣಿಸುತ್ತೆ ನಿಮಗೆ. ಆರ್ಗನಲ್ಸ್ನ ಡೆವಲಪ್ಮೆಂಟ್ ಇನ್ನೂ ಆಗಿರೋದಿಲ್ಲ. ಆಗಿದ್ದರೆ ಪ್ರೋಪ್ಲಾಸ್ಟಿಡ್ಸ್, ನಾನ್ ಫಂಕ್ಷನಲ್ ಸ್ಟೇಜಸಲ್ಲಿ ಇರುತ್ತೆ. ದ್ಯಾಟ್ ಇಸ್ ಅಬೌಟ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಈಗ ಇಂತಹ ಮೆರಿಸ್ಟಮ್ಯಾಟಿಕ್ ಸೆಲ್ಸನ್ನು ನಾವು ಬೇಸ್ಡ್ ಆನ್ ದೇಯರ್ ಪೊಸಿಷನ್, ಎಲ್ಲಿ ಇರುತ್ತೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಬೇಸ್ಡ್ ಆನ್ ದೇಯರ್
position, we can classify them into 3 types. ಯಾವ ಬೇಸ್ ಮೇಲೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಬೇಸ್ಡ್ ಆನ್ ಪೊಸಿಷನ್, ಜಾಗ ಎಲ್ಲಿ ಇದೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇದು. ಓಕೆ, ಬೇಸ್ಡ್ ಆನ್ ಪೊಸಿಷನ್. ಸೊ ಪೊಸಿಷನ್ ಅಂತ ಬಂದಾಗ ವಿ ಹ್ಯಾವ್ 3 types. ಓಕೆ, ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಎಪಿಕಲ್ meristem. Okay, so first type of meristematic tissue based on position is apical meristem. ಆಗಲೇ ನಾನು ನಿಮಗೆ ಹೇಳಿದೆ ಎಪೆಕ್ಸ್ ಅಂದರೆ ತುದಿ ಅಂತ ಅರ್ಥ. ಸೊ ಎಪಿಕಲ್ ಮೆರಿಸ್ಟಮ್ ಅಂದರೂ ಅದೇ ಅರ್ಥ. ಸೊ ದೀಸ್ ಆರ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ವಿಚ್ ಆರ್ ಫೌಂಡ್ ಇನ್ ದ ಟಿಪ್ಸ್ ಆಫ್ ರೂಟ್ ಮತ್ತು ಶೂಟ್. ಓಕೆ, ರೂಟಿನ ಟಿಪ್ ಮತ್ತು ರೂಟಿನ ಎಪೆಕ್ಸ್ ಮತ್ತು ಶೂಟಿನ ಎಪೆಕ್ಸ್, ಇಂತಹ ಜಾಗದಲ್ಲಿ ಇರುವಂತಹ ಮೆರಿಸ್ಟಮ್ಯಾಟಿಕ್ಸ್ ಅಲ್ಲೇ ಎಪಿಕಲ್ ಮೆರಿಸ್ಟಮ್. ಸೊ ಎಪಿಕಲ್ ಮೆರಿಸ್ಟಮ್ ರೂಟ್ ಅಥವಾ ಶೂಟಿನ ಹೀಗೆ ತುದಿಯಲ್ಲಿರುತ್ತಲ್ಲ, ಇಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ ಡಿವೈಡ್ ಆಗಿ 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 ಆ್ಯಕ್ಚುಲಿ ಪ್ರೈಮರಿ ಪ್ಲ್ಯಾಂಟ್ ಬಾಡಿ ಅಂತ ಹೇಳ್ತೇವೆ. ಅಂದರೆ ಇನ್ಕ್ರೀಸ್ ಇನ್ ಲೆಂತಿಗೆ ರೆಸ್ಪಾನ್ಸಿಬಲ್ ಯಾರು ಅಂತ ಕೇಳಿದ್ರೆ ದಟ್ ಇಸ್ ಎಪಿಕಲ್ ಮೆರಿಸ್ಟಮ್. ಓಕೆ, ಇನ್ಕ್ರೀಸಿಂಗ್ ಲೆಂತ್ ಅಂದರೆ ಗೊತ್ತಲ್ವಾ ನಿಮಗೆ, ಉದ್ದ ಆಗೋದು. ಸ್ಟೆಮ್ ಹೀಗೆ ಉದ್ದ ಆಗ್ತಾ ಹೋಗೋದಾಗಲಿ ಅಥವಾ ರೂಟ್ ಹೀಗೆ ಉದ್ದ ಆಗ್ತಾ ಹೋಗೋದಾಗಲಿ, ಇನ್ಕ್ರೀಸ್ ಇನ್ ಲೆಂತಿಗೆ ಕಾರಣವಾಗುವ ಮೆರಿಸ್ಟಮ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಎಪಿಕಲ್ ಮೆರಿಸ್ಟಮ್. ಓಕೆನಾ? ಸೊ ಎಪಿಕಲ್ ಎಪೆಕ್ಸ್ ಟಿಪ್ ತುದಿಯಲ್ಲಿ ಮಾತ್ರ ಇರುತ್ತೆ. ಯಾರ ತುದಿಯಲ್ಲಿ? ರೂಟ್ ಎಪೆಕ್ಸ್, ಶೂಟ್ ಎಪೆಕ್ಸ್ನಲ್ಲಿ ಮಾತ್ರ ನಾವು ಇದನ್ನು ನೋಡ್ತೇವೆ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದ ಬಾಡಿ ಅಂತ ಹೇಳ್ತೇವೆ. ಓಕೆನಾ? ಎಸ್. ಸೆಕೆಂಡ್ ಟೈಪ್ ಬೇಸ್ಡ್ ಆನ್ ಪೊಸಿಷನ್, ಎರಡನೇ ಥರದ ಮೆರಿಸ್ಟಮ್ ಯಾವುದು ಅಂತ ಕೇಳಿದ್ರೆ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಓಕೆ, ಸೆಕೆಂಡ್ ಬೇಸ್ಡ್ ಆನ್ ಪೊಸಿಷನ್ ಎರಡನೇ ಥರದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಯಾವುದು ಅಂತ ಕೇಳಿದ್ರೆ ಇಂಟರ್ ಕ್ಯಾಲರಿ ಮೆರಿಸ್ಟಮ್. So these are the meristematic tissues which are present between mature tissues. Okay, these are the meristematic tissues which are present between mature tissues. ಇದು ಈಗ ಕೆಲವು ಮೆಚೂರ್ ಟಿಶ್ಯೂಸ್ ಅಂತ ಅಂದ್ಕೊಳ್ಳೋಣ. ಈಗ ಲೀಫಿನ ಕೆಲವು ಟಿಶ್ಯೂಸ್ ಅಂತ ಹೀಗೆಲ್ಲ ಅಂದ್ಕೊಳ್ಳೋಣ. ಓಕೆ, ಇಂತಹ ಮೆಚೂರ್ ಟಿಶ್ಯೂಸ್ನ ಮಧ್ಯದಲ್ಲಿ ಇರೋದೇ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಓಕೆ, the meristematic tissue present ಎಲ್ಲಿ? ಮಧ್ಯದಲ್ಲಿ, ಬಿಟ್ವೀನ್ ಮೆಚೂರ್ ಟಿಶ್ಯೂಸ್. ಯಾವ ತರಹದ ಜಾಗದಲ್ಲಿ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಇರುತ್ತೆ ಅಂತ ನೀವು ಕೇಳಿದ್ರೆ ಬೇಸ್ ಆಫ್ ಲೀಫ್, ಲೀಫಿನ ಬೇಸಲ್ಲಿ ಕೆಳಗಡೆ. ನಿಮಗೆ ಈಗ ಲೀಫಿನ ಸ್ಟ್ರಕ್ಚರ್ ಎಲ್ಲ ಕಲ್ತಿದ್ದೀರಾ, ಹಾಗಾಗಿ ಗೊತ್ತಿದೆ ಬೇಸ್ ಆಫ್ ದ ಲೀಫ್ ಅಂದರೆ ಎಲ್ಲಿ ಬರುತ್ತೆ ಅಂತ. ಸೊ ದಿಸ್ ಇಸ್ ಲೀಫ್, ಇಲ್ಲಿ ಬೇಸ್ ಆಫ್ ದ ಲೀಫ್ ಇಂತಹ ಜಾಗದಲ್ಲಿ ಅಲ್ವಾ. ಆ್ಯಸ್ ವೆಲ್ ನೀವೀಗ ಸ್ಟೆಮ್ ಕೂಡ ಕಲ್ತಿದ್ದೀರಾ. ಸ್ಟೆಮ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಹೀಗೆ ಸ್ಟೆಮ್ ಅಂತ ಬಂದಾಗ ಇದು ನೋಡ್, ಇದು ನೋಡ್ ಗೊತ್ತಿದೆ ಅಲ್ವಾ. ದಿಸ್ ಇಸ್ ನೋಡ್, ದಿಸ್ ಇಸ್ ಆಲ್ಸೋ ನೋಡ್. ಎರಡು ನೋಡ್ಗಳ ಮಧ್ಯದಲ್ಲಿ ಬರುವ ಈ ಜಾಗವನ್ನು ಏನಂತ ಕರಿತೀರಾ? ಇಂಟರ್ ನೋಡ್ ಅಂತ ಕರಿತೀರಾ. ಸೊ ಇಂಟರ್ ನೋಡಿನ ಬೇಸಲ್ಲಿ ಅಥವಾ ನೋಡ್ಸಿನ ಬೇಸಲ್ಲಿ, ಇಲ್ಲಿ ಓಕೆ, ಇಂಟರ್ ನೋಡ್ಸಿನ ಬೇಸಲ್ಲಿ ಅಥವಾ ನೋಡ್ಸಿನ ಬೇಸಲ್ಲಿ ಅಥವಾ ಲೀಫಿನ ಬೇಸಲ್ಲಿ ಯು ಕ್ಯಾನ್ ಫೈಂಡ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂತ. ಓಕೆ, ಇಂಟರ್ ಕ್ಯಾಲರಿ ಮೆರಿಸ್ಟಮ್ ವಿಚ್ ಇಸ್ ಫೌಂಡ್ ಅಮಾಂಗ್ ಅಥವಾ ಇನ್ ಬಿಟ್ವೀನ್ ಮೆಚೂರ್ ಟಿಶ್ಯೂಸ್. ಓಕೆ, ಸೊ ದೇ are found in base of the nodes, base of the internodes ಅಥವಾ base of the leaf base ಅಲ್ಲಿ ಕೂಡ ನಾವು ಇಂಟರ್ ಕ್ಯಾಲರಿ ಮೆರಿಸ್ಟಮ್ ನೋಡಬಹುದು. ಸೊ ನೀವೆಲ್ಲರೂ ಗ್ರಾಸ್ ಅನ್ನು ನೋಡಿದ್ದೀರಲ್ವ, ಹುಲ್ಲನ್ನು ಎಲ್ಲರೂ ನೋಡಿದ್ದೇವೆ ನಾವೆಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಗ್ರೇಸಿಂಗ್ ಆ್ಯನಿಮಲ್ಸ್, ಓಕೆ, ಗ್ರೇಸಿಂಗ್ ಆ್ಯನಿಮಲ್ಸ್ ಏನು ಮಾಡುತ್ತೆ? ಈ ಹುಲ್ಲನ್ನೆಲ್ಲ ತಿನ್ಕೊಳ್ತಾ ಹೋಗುತ್ತೆ ಅಲ್ವಾ. ಅಲ್ಲಿಗೆ ಟಿಪ್ ಆಫ್ ದ ಗ್ರಾಸ್ ಎಲ್ಲ ಏನಾಯಿತು, ದನ ತಿನ್ಕೊಂಡು ಹೋಯಿತು ಅಂತ ಅಂದ್ಕೊಳ್ಳೋಣ. ಹಾಗಾದರೂ ಕೂಡ ಮತ್ತೆ ಆ ಗ್ರಾಸ್ ಸ್ವಲ್ಪನೇ ದಿನದಲ್ಲಿ ಏನಾಗ್ತಾ ಬರುತ್ತೆ? ಚಿಗುರತ್ತೆ. ಅಂದರೆ ದೇರ್ ಇಸ್ ರೀಜನರೇಷನ್ ಆಫ್ ದ ಗ್ರಾಸ್. ಹೌದು ತಾನೆ? ಗ್ರೇಸಿಂಗ್ ಆ್ಯನಿಮಲ್ಸ್ ಹುಲ್ಲನ್ನು ತಿನ್ಕೊಂಡು ಹೋದರೂ ಕೂಡ, ಅದರ ಟಿಪ್ಸ್ ಎಲ್ಲ ಹೋದರೂ ಕೂಡ ಈಗ
ಓಕೆ, ದೇರ್ ಇಸ್ ರೀಜನರೇಷನ್ ಆಫ್ ದ ಗ್ರಾಸ್. ಅದು ಹೇಗಾಗಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ದಟ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಓಕೆ, ಅಂದರೆ ಹೇಳಿದ್ನಲ್ಲ ಈಗ ಇಂಟರ್ ನೋಡಿನ ಬೇಸಲ್ಲಿ ಇತ್ತಲ್ವ ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಅದರ ಸಹಾಯದಿಂದ ವಾಪಸ್ ಕಳ್ಕೊಂಡಿರುವಂಥ ಪ್ಲಾಂಟ್ ಪಾರ್ಟ್ ರೀಜನರೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದ್ಯಾಟ್ ಇಸ್ ಅಬೌಟ್ ಇದು ಗಿವ್ ರೀಸನ್ಗೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಸುಮಾರಷ್ಟು ಸರ್ತಿ ಗಿವ್ ರೀಸನ್ಗೆ ಇದನ್ನು ಫೈನಲ್ ಎಕ್ಸಾಮ್ಸಲ್ಲಿ ಮತ್ತು ಟೆಸ್ಟ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಓಕೆ, ಸೊ ವಿಚ್ ಟೈಪ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಸ್ ರೆಸ್ಪಾನ್ಸಿಬಲ್ ಫಾರ್ regeneration of parts, okay, that is eaten by grazing animals anta. Okay, plant parts regeneration ge karana intercalary meristem anta ನೆನಪಿಟ್ಕೊಳ್ತೀರಾ. So based on the position, before that ಈ ಎಪಿಕಲ್ ಮೆರಿಸ್ಟಮ್ ಮತ್ತು ಇಂಟರ್ಕ್ಯಾಲರಿ ಮೆರಿಸ್ಟಮ್ ಇದೆಯಲ್ಲ, ಈ ಎರಡೂ ಮೆರಿಸ್ಟಮ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದ ಲೆಂತ್. ಓಕೆ, ಗಿಡ ಹೀಗೆ ಉದ್ದ ಆಗ್ತಾ ಹೋಗೋಕ್ಕೆ, ಎಲಾಂಗೇಷನ್ ಆಫ್ ದ ಸ್ಟೆಮ್ಮಿಗೆ, ಓಕೆ, ರೂಟಿಗೆ ಉದ್ದ ಇನ್ಕ್ರೀಸ್ ಇನ್ ಲೆಂತ್ ಆಗಲಿಕ್ಕೆ ಹೆಲ್ಪ್ ಮಾಡೋದು ಇದು. ಅಂದರೆ ಪ್ರೈಮರಿ ಗ್ರೋತ್ ಆಫ್ ದ ಪ್ಲಾಂಟ್ ಅಂತ ಕರಿತೇವೆ. ಪ್ರೈಮರಿ ಗ್ರೋತ್ಗೆ ಹೆಲ್ಪ್ ಮಾಡೋದು ಎಪಿಕಲ್ ಮೆರಿಸ್ಟಮ್ ಮತ್ತು ಇಂಟರ್ಕ್ಯಾಲರಿ ಮೆರಿಸ್ಟಮ್. ಈಗ ಬೇಸ್ಡ್ ಆನ್ ದ ಲೊಕೇಶನ್, ಓಕೆ, ಥರ್ಡ್ ಟೈಪ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಸ್ ಲ್ಯಾಟರಲ್ ಮೆರಿಸ್ಟಮ್. ಓಕೆ, ಥರ್ಡ್ ಟೈಪ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಬೇಸ್ಡ್ ಆನ್ ಪೊಸಿಷನ್ ಅಂತ ಬಂದಾಗ ದಟ್ ಇಸ್ ಲ್ಯಾಟರಲ್ ಮೆರಿಸ್ಟಮ್. Lateral meristem, the meristematic tissues which are not present at the early stages. ಮೊದಲಲ್ಲಿ ಪ್ಲಾಂಟ್ ಹುಟ್ಟತಾನೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇರೋದಿಲ್ಲ, ಇದು ಆಮೇಲೆ ಕಾಣಿಸ್ಕೊಳ್ಳೋದು. ಅದು ಕೂಡ ಮೆಚೂರ್ ರೀಜನ್ಸ್ ಆಫ್ ದ ಶೂಟ್ ಮತ್ತು ರೂಟಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಐ ರಿಪೀಟ್, ಓಕೆ, ಅರ್ಲಿ ಸ್ಟೇಜಸ್ ಆಫ್ ದ ಲೈಫಲ್ಲಿ ಈ ಲ್ಯಾಟರಲ್ ಮೆರಿಸ್ಟಮ್ ಇರೋದೇ ಇಲ್ಲ, ಇದು ಆಮೇಲೆ ಕಾಣಿಸ್ಕೊಳ್ಳೋದು. ಓಕೆನಲ್ಲ, ಆಮೇಲೆ ಎಲ್ಲಿ ಮಾತ್ರ ಕಾಣಿಸುತ್ತೆ? ಮೆಚೂರ್ ರೀಜನ್ಸ್ ಆಫ್ ಶೂಟ್ ಮತ್ತು ರೂಟಲ್ಲಿ ಕಾಣಿಸುತ್ತೆ ನಮಗೆ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಫಾಸಿಕ್ಯುಲಾರ್ cambium, okay, interfascicular cambium, ಆಮೇಲೆ ಕಾರ್ಕ್ cambium ಅಂತ ಕರಿತೇವೆ. ಓಕೆ, ಲ್ಯಾಟರಲ್ ಮೆರಿಸ್ಟಮ್ಗೆ ಎಕ್ಸಾಂಪಲ್ ಫಾಸಿಕ್ಯುಲಾರ್ cambium, ಇಂಟರ್ಫಾಸಿಕ್ಯುಲಾರ್ cambium ಆ್ಯಂಡ್ ಕಾರ್ಕ್ cambium ಅಂತ ನಾವು ಕರಿತೇವೆ. ಸೊ ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕೆಂಡರಿ ಗ್ರೋತ್ ಆಫ್ ದ ಪ್ಲಾಂಟ್. ಸೆಕೆಂಡರಿ ಅಂದರೆ ಗಿಡ ಏನಾಗ್ತಾ ಹೋಗೋದು, ಹೀಗಾಗ್ತಾ ಹೋಗೋದು. ಓಕೆ, ಇನ್ಕ್ರೀಸ್ ಇನ್ ಇಟ್ಸ್ ಗರ್ತ್ ಜಾಸ್ತಿ ಆಗೋದು. ಇದೆರಡು ಲೆಂತ್, ಹೀಗೆ ಲೆಂತ್ ಜಾಸ್ತಿ ಆಗಲಿಕ್ಕೆ ಇದೆರಡು ಹೆಲ್ಪ್ ಮಾಡ್ತು, ಎಪಿಕಲ್ ಮತ್ತು ಇಂಟರ್ಕ್ಯಾಲರಿ. ವೆರಾಸ್ ಗರ್ತ್ ಆಫ್ ದ ಪ್ಲಾಂಟ್ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಮಾಡೋದು ಲ್ಯಾಟರಲ್ ಮೆರಿಸ್ಟಮ್. ಸೊ ದ್ಯಾಟ್ ಇಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಬೇಸ್ಡ್ ಆನ್ ಪೊಸಿಷನ್. ಎಲ್ಲಿ ಇದೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಓಕೆ, ಆ ಬೇಸಸ್ನ ಮೇಲೆ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂವನ್ನು 3 ಟೈಪ್ಸ್ ಇದೆ ಅಲ್ವಾ, ಬೇಸ್ಡ್ ಆನ್ ಪೊಸಿಷನ್. ಒನ್ ಇಸ್ ಎಪಿಕಲ್, ಎಪೆಕ್ಸ್, ತುದಿಯಲ್ಲಿ ಇರುವಂತಹ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಇದು ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದ ಪ್ಲಾಂಟ್ ಬಾಡಿ. Intercalary meristem, the meristematic tissue present in between mature tissues. Okay, ಇಲ್ಲಿ regeneration of plant parts that is lost by grazing animals, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಇಲ್ಲಿಗೆ ಬಂದಾಗ ಲ್ಯಾಟರಲ್ ಮೆರಿಸ್ಟಮ್ ಇದು ಎಲ್ಲಿರುತ್ತೆ? ಮೆಚೂರ್ ರೀಜನ್ಸ್ ಆಫ್ ರೂಟ್ ಮತ್ತು ಶೂಟಲ್ಲಿ ಮಾತ್ರ ಇರುತ್ತೆ. ಸೆಕೆಂಡರಿ ಗ್ರೋತ್ ಆಫ್ ದ ಪ್ಲಾಂಟಿಗೆ ಹೆಲ್ಪ್ ಮಾಡುವಂತಹ ಮೆರಿಸ್ಟಮ್ ಇದು. ಓಕೆನಾ, ಪ್ರೈಮರಿ ಗ್ರೋತ್, ಸೆಕೆಂಡರಿ ಗ್ರೋತ್ ಗೊತ್ತಾಯ್ತಲ್ಲ. ಪ್ರೈಮರಿ ಅಂದರೆ ಇನ್ಕ್ರೀಸ್ ಇನ್ ಲೆಂತ್, ಸೆಕೆಂಡರಿ ಗ್ರೋತ್ ಅಂದರೆ ಇನ್ಕ್ರೀಸ್ ಇನ್ ಗರ್ತ್. ಆಯಿತಾ? ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್ ಬೇಸ್ಡ್ ಆನ್ ಅಕ್ಕರೆನ್ಸ್. ಓಕೆ, ಇದು ಪೊಸಿಷನ್ ಮುಗೀತು. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್, ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್ ಬೇಸ್ಡ್ ಆನ್ ಅಕ್ಕರೆನ್ಸ್. ಬಿಫೋರ್ ದ್ಯಾಟ್ ಒಂದು ವಿಷಯ ಹೇಳ್ತೇನೆ. ಈಗ ಇದು ಸ್ಟೆಮ್ ಅಂತ ಅಂದ್ಕೊಳ್ಳೋಣ.
ಇದು ಸ್ಟೆಮ್ ಅಂತ ಅನ್ಕೊಳ್ಳೋಣ, ಆಯಿತಾ. ನಾನೇನು ಹೇಳಿದೆ, ಶೂಟಿನ ಎಪೆಕ್ಸಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರತ್ತೆ ಅಂತ ಹೇಳಿದೆ ಅಲ್ವಾ. ಶೂಟಿನ ತುದಿಯಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಇದು ಏನು ಮಾಡ್ತಾ ಹೋಗುತ್ತೆ, ಸೆಲ್ಸ್ನ ಹೀಗೆ ಆ್ಯಡ್ ಮಾಡ್ತಾ 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 ಹೋಗುತ್ತೆ. ಓಕೆ, ಆ್ಯಡ್ ಮಾಡ್ತಾ ಹೋಗುತ್ತೆ. ಸಮ್ಟೈಮ್ಸ್ ಯಾವಾಗ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಲೀವ್ಸ್. ಓಕೆ, ಇಲ್ಲಿ ಒಂದು ಎಲೆಯ ಫಾರ್ಮೇಷನ್ ಆಗಬೇಕೀಗ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಲೀಫ್, ಅಥವಾ ಡ್ಯೂರಿಂಗ್ ಇಲಾಂಗೇಷನ್ ಆಫ್ ಸ್ಟೆಮ್, ಅಂದರೆ ಉದ್ದ ಆಗ್ತಿದೆ ಸ್ಟೆಮ್, ಎರಡು ಕೇಸಸಲ್ಲಿ. ಓಕೆ, ಶೂಟ್ ಎಪೆಕ್ಸಲ್ಲಿ ಏನಾಗ್ತಾ ಇದೆ, ಮೆರಿಸ್ಟಮ್ ಡಿವೈಡ್ ಆಗ್ತಾ ಇದೆ, ಹೊಸ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಒಂದೊಂದು ಸರ್ತಿ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಲೀಫ್ ಅಥವಾ ಇಲಾಂಗೇಷನ್ ಆಫ್ ದ ಸ್ಟೆಮ್ ಏನಾಗಿ ಬಿಡತ್ತೆ, ಸಮ್ ಆಫ್ ದ ಸೆಲ್ಸ್ ಆರ್ ಲೆಫ್ಟ್ ಬಿಹೈಂಡ್. ಕೆಲವು ಸೆಲ್ಸ್ ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಅಂದರೆ ಬೇರೆಯವರೆಲ್ಲ ಡಿವಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೊಸ ಹೊಸ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತಿದ್ರೆ, ಕೆಲವು ಸೆಲ್ಸ್ ಮಾತ್ರ ದೇ ಆರ್ ಲೆಫ್ಟ್ ಬಿಹೈಂಡ್, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಮತ್ತೆ ಡಿವೈಡ್ ಆಗ್ತಿಲ್ಲ ಅವರು. ಇಂತಹ ಸೆಲ್ಸನ್ನು ನಾವು ಆಕ್ಸಿಲರಿ ಬಡ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ, ವಿ ಕಾಲ್ ದೆಮ್ ಆಸ್ ಆಕ್ಸಿಲರಿ ಬಡ್ಸ್. ಈ ಲೆಫ್ಟ್ ಬಿಹೈಂಡ್ ಸೆಲ್ಸ್ ಇದೆಯಾ, ಉಳ್ಕೊಂಡಿರೋರು, ಬೇರೆಯವರೆಲ್ಲ ಅವರನ್ನು ಬಿಟ್ಟು ಮುಂದೆ ಹೋದರು, ಡಿವೈಡ್ ಆಗಿ ಆಗಿ ಆಗಿ, ಇವರು ಮಾತ್ರ ಡಿವೈಡ್ ಆಗದೆ ಅಲ್ಲೇ ಉಳ್ಕೊಂಡ್ರು. ಇಂಥ ಲೆಫ್ಟ್ ಬಿಹೈಂಡ್ ಸೆಲ್ಸ್ನ ನಾವೇನಂತ ಕರಿತೇವೆ, ಆಕ್ಸಿಲರಿ ಬಡ್ಸ್ ಅಂತ ಕರಿತೇವೆ. ಓಕೆ, ಈ ಆಕ್ಸಿಲರಿ ಬಡ್ ಮುಂದೆ ಏನಾಗತ್ತೆ ಅಂತ ಕೇಳಿದ್ರೆ, ಈದರ್ ದೇ ವಿಲ್ ಗ್ರೋ ಇನ್ ಟು ಅ ಫ್ಲವರ್, ಒಂದೇ ಅವರು ಫ್ಲವರ್ ಆಗಿ ಚೇಂಜ್ ಆಗ್ತಾ ಹೋಗ್ತಾರೆ, ಅಥವಾ ಅವ್ರು ಏನಾಗಬಹುದು, ಅವರು ಬ್ರಾಂಚ್ ಆಗಿ ಕೂಡ ಡೆವಲಪ್ ಆಗಬಹುದು. ಎರಡು ಚಾನ್ಸಸ್. ಓಕೆ, ದೇ ವಿಲ್ ಈದರ್ ಡೆವಲಪ್ ಇನ್ ಟು ಅ ಫ್ಲವರ್ ಆಗಿ ಚೇಂಜ್ ಆಗಬಹುದು, ಅಥವಾ ಆ ಲೆಫ್ಟ್ ಬಿಹೈಂಡ್ ಸೆಲ್ಸ್ ನೆಕ್ಸ್ಟ್ ಏನಾಗಬಹುದು, ಒಂದು ಹೊಸ ಬ್ರಾಂಚ್ ಆಗಿ ಡೆವಲಪ್ ಆಗ್ತಾ ಹೋಗಬಹುದು. ಐ ರಿಪೀಟ್, ಓಕೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಲೀವ್ಸ್ ಅಥವಾ ಡ್ಯೂರಿಂಗ್ ಶೂಟಿನ ಇಲಾಂಗೇಷನ್ ಆಗ್ತಾ ಹೋದಾಗ ಈ ಎಪೆಕ್ಸಲ್ಲಿರುವಂತಹ ಮೆರಿಸ್ಟಮ್ಯಾಟಿಕ್ ಸೆಲ್ಸ್, ಓಕೆ, ಕೆಲವು ಸೆಲ್ಸ್ ಏನಾಗತ್ತೆ, ದೇ ಆರ್ ಲೆಫ್ಟ್ ಬಿಹೈಂಡ್ ಫ್ರಮ್ ದ ಶೂಟ್ ಎಪೆಕ್ಸ್. ಅಂದರೆ ಎಲ್ಲರೂ ಆ್ಯಕ್ಚುಲಿ ಡಿವಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು, ಬಟ್ ಕೆಲವು ಸೆಲ್ಸ್ ದೇ ಆರ್ ಲೆಫ್ಟ್ ಬಿಹೈಂಡ್, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಇಂತಹ ಸೆಲ್ಸ್ ವಿಚ್ ಆರ್ ಲೆಫ್ಟ್ ಬಿಹೈಂಡ್ ಫ್ರಮ್ ದ ಶೂಟ್ ಎಪೆಕ್ಸ್, ದೇ ಆರ್ ಕಾಲ್ಡ್ ಆಸ್ ಆಕ್ಸಿಲರಿ ಬಡ್. ಅವರನ್ನು ನಾವು ಆಕ್ಸಿಲರಿ ಬಡ್ ಅಂತ ಕರಿತೇವೆ. ಇಂತಹ ಆಕ್ಸಿಲರಿ ಬಡ್ ಮುಂದೆ ಏನಾಗತ್ತೆ, ಸೊ ಸಾಮಾನ್ಯವಾಗಿ ನಾನು ಹೇಳಿದೆ ನಿಮಗೆ, ಎಲೆಯ ಬುಡದಲ್ಲಿ ಇರತ್ತೆ ಅಂತ, ಬೇಸ್ ಆಫ್ ದ ಲೀಫ್ನಲ್ಲಿ ನಮಗೆ ಇದು ಕಾಣಿಸುತ್ತೆ. ಇಂತಹ ಆಕ್ಸಿಲರಿ ಬಡ್ ಮುಂದೆ ಏನಾಗತ್ತೆ ಅಂದರೆ, ಈದರ್ ದ್ಯಾಟ್ ವಿಲ್ ಡೆವಲಪ್ ಇನ್ ಟು ಅ ಫ್ಲವರ್ ಆರ್ ದ್ಯಾಟ್ ವಿಲ್ ಡೆವಲಪ್ ಇನ್ ಟು ಅ ನ್ಯೂ ಬ್ರಾಂಚ್ ಆಗಿ ಡೆವಲಪ್ ಆಗತ್ತೆ. ಸರಿನಾ? ಇದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಬೇಸ್ಡ್ ಆನ್ ಏನಂತ ಹೇಳಿದೆ, ಅಕ್ಕರೆನ್ಸ್. ಓಕೆ, ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಬೇಸ್ಡ್ ಆನ್ ಅಕ್ಕರೆನ್ಸ್. ಅಕ್ಕರೆನ್ಸ್ ಅಂದರೆ ಯಾವಾಗ ಬರುತ್ತೆ, ಯಾವಾಗ ಕಾಣಿಸ್ಕೊಳ್ಳುತ್ತೆ ಗಿಡದಲ್ಲಿ, ಪ್ಲಾಂಟಲ್ಲಿ ಯಾವಾಗ ನಾವು ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ನ ನೋಡಬಹುದು. ಬೇಸ್ಡ್ ಆನ್ ದ ಅಕ್ಕರೆನ್ಸ್, ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇನ್ ಟು 2 types. First one is called as primary meristem. Second one is called as secondary meristem. Okay, primary meristem and second. So now ಇನ್ನು ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಬಗ್ಗೆನೇ ಕಲಿತಾ ಇದ್ದೇವೆ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಮೆರಿಸ್ಟಮ್ ಕೇಪಬಲ್ ಆಫ್ ಡಿವೈಡಿಂಗ್ ಅಲ್ವಾ. ಸೊ ಮೆರಿಸ್ಟಮ್ಯಾಟಿಕ್ ನಾವು ಬೇಸ್ಡ್ ಆನ್ ಪೊಸಿಷನ್ ಹೇಗೆ ಕ್ಲಾಸಿಫೈ ಮಾಡ್ತೇವೆ ಅಂತ ಕಲ್ತ್ಕೊಂಡ್ವಿ. ಈಗ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಅಕ್ಕರೆನ್ಸ್, ಗಿಡದಲ್ಲಿ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇಟ್ ಇಸ್ ಕ್ಲಾಸಿಫೈಡ್ ಇಂಟು ಪ್ರೈಮರಿ ಮೆರಿಸ್ಟಮ್ ಆ್ಯಂಡ್ ಸೆಕೆಂಡರಿ ಮೆರಿಸ್ಟಮ್. ಪ್ರೈಮರಿ ಮೆರಿಸ್ಟಮ್ ಅಂತ ಹೇಳಿದ್ರೆ, ಓಕೆ, ಪ್ರೈಮರಿ ಮೆರಿಸ್ಟಮ್ ಅಂತ ಹೇಳಿದ್ರೆ ಇದು these are the meristematic cells which are present at the early stages of the plant life. ಅಂದರೆ ಗಿಡ ಹುಟ್ಟಿದ ತಕ್ಷಣನೇ ಅರ್ಲಿ ಸ್ಟೇಜಸ್ ಇಂದಾನೇ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ನ ಪ್ಲಾಂಟ್ಸಲ್ಲಿ ನಾವು ನೋಡಬಹುದು. ಓಕೆ, ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಫೌಂಡ್ ಇನ್ ಅರ್ಲಿ ಸ್ಟೇಜಸ್ ಆಫ್ ದ ಪ್ಲಾಂಟ್ ಲೈಫ್.
Okay, they are responsible for increasing the length of the plant body. ಗೊತ್ತಾಯ್ತಾ? ಪ್ರೈಮರಿ ಮೆರಿಸ್ಟಮ್ ಅಂದರೆ they are responsible for increasing the length of the plant body. ಹಾಗಾದರೆ ಇಲ್ಲಿ ಯಾವ ಮೆರಿಸ್ಟಮ್ಸ್ ಬರುತ್ತೆ ಗೊತ್ತಿದೆ ನಿಮಗೆ. ಒಂದು ಎಪಿಕಲ್ ಮೆರಿಸ್ಟಮ್ ಇದರಲ್ಲೇ ಬರುತ್ತೆ, ಇನ್ನೊಂದು ಇಂಟರ್ಕ್ಯಾಲರಿ ಮೆರಿಸ್ಟಮ್, ಎರಡು ಕೂಡ. ಓಕೆ, ಎಪಿಕಲ್ ಮೆರಿಸ್ಟಮ್ ಆ್ಯಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ ಇದೆಯಲ್ಲ, ಇದೆರಡು ಇದಕ್ಕೆ ಎಕ್ಸಾಂಪಲ್. ಯಾವುದಕ್ಕೆ? ಪ್ರೈಮರಿ ಮೆರಿಸ್ಟಮ್. ಯಾಕೆ? ಬಿಕಾಸ್ ಈ ಎರಡೂ ಮೆರಿಸ್ಟಮ್ ಅರ್ಲಿ ಸ್ಟೇಜಸ್ ಆಫ್ ದ ಪ್ಲಾಂಟ್ ಲೈಫ್ ಇಂದಾನೇ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಮತ್ತೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೈಮರಿ ಗ್ರೋತ್ ಆಫ್ ದ ಪ್ಲಾಂಟ್ ಬಾಡಿ. ಇಲಾಂಗ್ ಲೆಂತ್ ಇನ್ಕ್ರೀಸ್ ಆಗಲಿಕ್ಕೆ ಇವು ಹೆಲ್ಪ್ ಮಾಡ್ತವೆ. ಫಸ್ಟಿಂದನೇ ಪ್ಲಾಂಟ್ ಪಾರ್ಟಲ್ಲಿ ಪ್ಲಾಂಟ್ ಲೈಫಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಪ್ರೈಮರಿ ಮೆರಿಸ್ಟಮ್, ಎಪಿಕಲ್ ಮತ್ತು ಇಂಟರ್ಕ್ಯಾಲರಿ. ಹಾಗಾದರೆ ಸೆಕೆಂಡರಿ ಮೆರಿಸ್ಟಮ್ ಅಂದರೆ ಏನು? ದ ಮೆರಿಸ್ಟಮ್ ವಿಚ್ ಈಸ್ ಸೀನ್ ಡ್ಯೂರಿಂಗ್ ದ ಲೇಟರ್ ಸ್ಟೇಜಸ್ ಇನ್ ದ ಲೈಫ್ ಸೈಕಲ್ ಆಫ್ ಅ ಪ್ಲಾಂಟ್. ಮೊದಲಿಂದಾನು ಇರೋದಿಲ್ಲ. ಓಕೆ, ಸೆಕೆಂಡರಿ ಮೆರಿಸ್ಟಮ್ ಅನ್ನೋದು ಗಿಡ ಹುಟ್ಟಿದಾಗ್ಲಿಂದ ಜೊತೆಗೆ ಇರೋದಿಲ್ಲ. ಆಮೇಲೆ ಲೇಟರ್ ಸ್ಟೇಜಸ್ ಇನ್ ದ ಲೈಫ್ ಆಫ್ ಅ ಪ್ಲಾಂಟಲ್ಲಿ ನಮಗೆ ಮೆಚೋರ್ ರೀಜನ್ಸ್ ಆಫ್ ರೂಟ್ ಮತ್ತು ಶೂಟಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಇದು. ಓಕೆ, ಮೆಚೋರ್ ರೀಜನ್ಸ್ ಆಫ್ ರೂಟ್ ಮತ್ತು ಶೂಟಲ್ಲಿ ಮಾತ್ರ ಕಾಣಿಸ್ಕೋಬೇಕು. ಮತ್ತು ಸೆಕೆಂಡರಿ ಅಂತ ಯಾಕೆ ಕರಿತೀವಿ ಅಂದರೆ ಹುಟ್ಟಿದಾಗ್ಲಿಂದ ಜೊತೆಗಿರೋದಿಲ್ಲ, ಅರ್ಲಿ ಸ್ಟೇಜಸಲ್ಲಿ ಇದು ಇರೋದೇ ಇಲ್ಲ. ಲೇಟರ್ ಸ್ಟೇಜಸ್ ಇನ್ ದ ಲೈಫ್ ಸೈಕಲ್ ಆಫ್ ಅ ಪ್ಲಾಂಟಲ್ಲಿ ಕಾಣಿಸೋದ್ರಿಂದ ಇದನ್ನು ಸೆಕೆಂಡರಿ ಮೆರಿಸ್ಟಮ್ ಅಂತ ನಾವು ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ಆಗಲೇ ನಾನು ನಿಮಗೆ ಹೇಳಿದ್ನಲ್ಲ, ಫ್ಯಾಸಿಕ್ಯುಲಾರ್ ಕೇಂಬಿಯಮ್, ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಮ್, ಕಾರ್ಕ್ ಕೇಂಬಿಯಮ್, ಇದೆಲ್ಲದು ಕೂಡ ಇನ್ಕ್ರೀಸಿಂಗ್ ದ ಗರ್ತ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಲೈಫ್ ಸೈಕಲಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಸೆಕೆಂಡರಿ ಮೆರಿಸ್ಟಮ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಅಕ್ಕರೆನ್ಸ್, ಯಾವಾಗ ಪ್ಲಾಂಟ್ ಲೈಫಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕ್ಲಾಸಿಫೈ ಮಾಡ್ತಿದ್ದೇವೆ ಇಂಟು ಪ್ರೈಮರಿ ಮೆರಿಸ್ಟಮ್ ಆ್ಯಂಡ್ ಸೆಕೆಂಡರಿ ಮೆರಿಸ್ಟಮ್. ಪ್ರೈಮರಿ ಮೆರಿಸ್ಟಮ್ ಅಂತ ಹೇಳಿದ್ರೆ ಅರ್ಲಿ ಸ್ಟೇಜಸ್ ಆಫ್ ದ ಪ್ಲಾಂಟ್ ಲೈಫ್ ಇಂದಾನೇ ಇದು ಇದೆ. ಎಕ್ಸಾಂಪಲ್ ಎಸ್ ಎಪಿಕಲ್ ಮೆರಿಸ್ಟಮ್ ಆ್ಯಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಇದು ಮೇನ್ ಆಗಿ ಲೆಂತ್ ಆಫ್ ದ ಪ್ಲಾಂಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಪ್ರೈಮರಿ ಗ್ರೋತ್ ಆಫ್ ದ ಪ್ಲಾಂಟಿಗೆ ಹೆಲ್ಪ್ ಮಾಡುತ್ತೆ. ಮೊದಲು ಇರೋದಿಲ್ಲ, ಪ್ಲಾಂಟ್ ಲೈಫಿನ ಲೇಟರ್ ಸ್ಟೇಜಸಲ್ಲಿ ಕಾಣಿಸುವಂಥ ಮೆರಿಸ್ಟಮ್ ಸೆಕೆಂಡರಿ ಮೆರಿಸ್ಟಮ್. ಆಯಿತಾ? ಇದು ಮೆಚೋರ್ ರೀಜನ್ಸ್ ಆಫ್ ದ ರೂಟ್ ಮತ್ತು ಶೂಟಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇದು ಲ್ಯಾಟರಲ್ ಗ್ರೋತ್ ಆಫ್ ದ ಪ್ಲಾಂಟಿಗೆ ಹೆಲ್ಪ್ ಮಾಡುತ್ತೆ, ಅಂದರೆ ಸೆಕೆಂಡರಿ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಮೆರಿಸ್ಟಮ್ ಇಸ್ ಫ್ಯಾಸಿಕ್ಯುಲಾರ್ ಕೇಂಬಿಯಮ್, ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಮ್ ಆ್ಯಂಡ್ ಕಾರ್ಕ್ ಕೇಂಬಿಯಮ್. ಇದೆಲ್ಲ ಏನು ಅಂತ ಮುಂದಿನ ಕ್ಲಾಸಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ, ಡೋಂಟ್ ವರಿ. ಓಕೆ, ವಾಟ್ ಇಸ್ ಫ್ಯಾಸಿಕ್ಯುಲಾರ್, ವಾಟ್ ಇಸ್ ಇಂಟರ್ಫ್ಯಾಸಿಕ್ಯುಲಾರ್ ಆ್ಯಂಡ್ ವಾಟ್ ಇಸ್ ಕಾರ್ಕ್ ಕೇಂಬಿಯಮ್ ಅನ್ನೋದು ಈ ಪಾಠ ಮುಗಿಯೋಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಅಷ್ಟೇ ನೆನ್ಪಿಟ್ಕೊಳ್ಳೋಣ. ಫೈನ್, ದಟ್ ಇಸ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಮೆರಿಸ್ಟಮ್ ಬೇಸ್ಡ್ ಆನ್ ಅಕ್ಕರೆನ್ಸ್. ಇಲ್ಲಿಗೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಕತೆ ಮುಗೀತು. ಓಕೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಮುಗೀತು. ಈಗ ಲೆಟ್ ಅಸ್ ಸಿ ವಾಟ್ ಇಸ್ ಪರ್ಮನೆಂಟ್ ಟಿಶ್ಯೂಸ್. ಪರ್ಮನೆಂಟ್ ಟಿಶ್ಯೂಸ್ ಅಂದರೆ ಏನು ಹಾಗಾದರೆ? ದ ಟಿಶ್ಯೂಸ್ ವಿಚ್ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್. ಓಕೆ, ದ ಟಿಶ್ಯೂಸ್ ವಿಚ್ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್. ಎಬಿಲಿಟಿ ಟು ಡಿವೈಡ್. ಇದು ಡಿವೈಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಮುಗೀತು. ಆ ಶಕ್ತಿಯನ್ನು ಇವು ಕಳ್ಕೊಂಡಿರುವಂತಹ ಸೆಲ್ಸೇ ಪರ್ಮನೆಂಟ್ ಟಿಶ್ಯೂ. ಸೊ ದೇ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್ ಆಗಿರೋದ್ರಿಂದ ದೇ ಹ್ಯಾವ್ ಅಟೇನ್ಡ್ ಸರ್ಟನ್ ಸೈಜ್ ಆ್ಯಂಡ್ ಶೇಪ್. ಇವರಿಗೆ ಒಂದು ಪರ್ಟಿಕ್ಯುಲರ್ ಸೈಜ್ ಮತ್ತು ಶೇಪ್ ಇರುತ್ತೆ. ಓಕೆ, ದೇ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ. ದೀಸ್ ಆರ್ ದ ಸೆಲ್ಸ್ ವಿಚ್ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್. ಎಬಿಲಿಟಿ ಟು ಡಿವೈಡ್ ಕಳ್ಕೊಂಡ್ಮೇಲೆ ಅವರು ಒಂದು ಸರ್ಟನ್, ಒಂದು ಸ್ಪೆಸಿಫಿಕ್ ಓಕೆ ಸೈಜ್ ಮತ್ತು ಶೇಪನ್ನು ಪಡ್ಕೊಂಡಿದ್ದಾರೆ. ಓಕೆನಾ? ಈಗ ಪರ್ಮನೆಂಟ್ ಟಿಶ್ಯೂವನ್ನು ಫರ್ದರ್ ಎರಡು ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ ನಾವು. ಒನ್ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. Second group is complex permanent tissue.
ಓಕೆ, ಸರಿ. ಈಗ ಪರ್ಮನೆಂಟ್ ಟಿಶ್ಯೂಸ್ ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ. ಸೆಲ್ಸ್ ವಿಚ್ ಹ್ಯಾವ್ ಲಾಸ್ಟ್ ದೇರ್ ಎಬಿಲಿಟಿ ಟು ಡಿವೈಡ್, ಅದನ್ನು ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರೀತೇವೆ. ಪರ್ಮನೆಂಟ್ ಟಿಶ್ಯೂಸ್ ದೇ ಹ್ಯಾವ್ ಸ್ಪೆಸಿಫಿಕ್ ಸೈಜು ಇರುತ್ತೆ, ಶೇಪು ಇರುತ್ತೆ. ಆಯಿತಾ? ಈ ಪರ್ಮನೆಂಟ್ ಟಿಶ್ಯೂಸನ್ನ ಮತ್ತೆ ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆ್ಯಂಡ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಕ್ಲಾಸಿಫೈ ಮಾಡ್ತೇವೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನು? ಸೊ ಯಾವ ಸೆಲ್ಸ್ ದೇ ಹ್ಯಾವ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್, ಅದು ಒಂದೇ ಥರ ಆಗಿರುತ್ತೆ. ಅಂದರೆ ಸೇಮ್ ಟೈಪ್ ಆಫ್ ಸೆಲ್ಸ್ ಸೇರಿ, ಓಕೆ, ಸೇಮ್ ಟೈಪ್ ಆಫ್ ಸೆಲ್ಸ್ ಸೇರಿ ಟಿಶ್ಯೂ ಆಗಿದ್ದರೆ, ಆ್ಯಂಡ್ ದೇ ಹ್ಯಾವ್ ಟು ಪರ್ಫಾರ್ಮ್ ದ ಸೇಮ್ ಫಂಕ್ಷನ್ ಆಫ್ ಕೋರ್ಸ್. ಆಯಿತಾ? ಸೇಮ್ ಟೈಪ್ ಆಫ್ ಸೆಲ್ಸ್ ಸೇರಿ ಒಂದು ಪರ್ಮನೆಂಟ್ ಟಿಶ್ಯೂ ಆಗಿದ್ದರೆ ಅದನ್ನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ನಾವು ಕರಿತೇವೆ. ಅದೇ ಬೇರೆ ಬೇರೆ ತರಹದ ಸೆಲ್ಸ್ ಸೇರಿ ಒಂದು ಟಿಶ್ಯೂ ಆಗಿದ್ದರೆ ಅವುಗಳನ್ನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೇವೆ. ಐ ರಿಪೀಟ್, ಒಂದೇ ಟೈಪ್, ಸೇಮ್ ಟೈಪ್ ಆಫ್ ಸೆಲ್ಸ್, ಓಕೆ, ನೋಡೋಕೆ ಒಂದೇ ಥರ, ಅಂತಹ ಸೇಮ್ ಟೈಪ್ ಆಫ್ ಸೆಲ್ಸ್ ಸೇರಿ ಒಂದು ಟಿಶ್ಯೂ ಒಂದೇ ತರಹದ ಕೆಲಸವನ್ನು ಮಾಡ್ತಿದ್ರೆ ಅವರು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಬೇರೆ ಬೇರೆ ಶೇಪ್ ಸೈಜಲ್ಲ, ಓಕೆ, ಬೇರೆನೇ ಟೈಪ್ ಆಫ್ ಸೆಲ್ಸ್ ಆದರೆ ಮಾಡುವ ಕೆಲಸ ಒಂದೇ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಸೇರಿ ಒಂದೇ ಫಂಕ್ಷನನ್ನು ಮಾಡ್ತಿದ್ರೆ ಅವರನ್ನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ನಾವು ಕರಿತೇವೆ. In today's class, let us just study about simple permanent tissue. So, simple permanent tissues alli 3 types of tissues present agide. So, simple permanent tissue, 3 types of cells. First one is parenchyma cells. Second one is collenchyma cells. And third one is sclerenchyma cells. Okay. ಪ್ಯಾರೆನ್ಕೈಮ, ಕೋಲೆನ್ಕೈಮ, ಸ್ಕ್ಲೀರೆನ್ಕೈಮ, ಇದು 3 ಎಕ್ಸಾಂಪಲ್ ಫಾರ್ ಅಥವಾ ಟೈಪ್ಸ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ಪ್ಯಾರೆನ್ಕೈಮ ಸೆಲ್ಸ್. ಓಕೆ, ಪ್ಯಾರೆನ್ಕೈಮ ಸೆಲ್ಸ್ ಅಂತ ಹೇಳಿದಾಗ ಇದು ಕೂಡ ಅಷ್ಟೇ, ಗ್ರೀಕಿಂದ ಪ್ಯಾರಾ ಅಂದರೆ ಬಿಸೈಡ್ ಅಂತ. ಓಕೆ, ಪ್ಯಾರಾ ಅಥವಾ ಪೋರ್ ಆಗುವಂಥದ್ದು, ಪೋರ್ ಸುರಿಯೋದು. ಓಕೆ, ಎನ್ಕೈಮಾ ಅಂದರೆ ಬಿಸೈಡ್ ಅಂತ ಅರ್ಥ. ಪ್ಯಾರೆನ್ಕೈಮ ಪಕ್ಕದಲ್ಲಿ ಸುರಿದಿದ್ದಾರೇನೋ, ಪ್ಯಾರಾ ಪೋರ್. ಓಕೆ, ಪ್ಯಾರಾ ಅಂದರೆ ಪೋರ್, ಎನ್ಕೈಮಾ ಅಂದರೆ ಬಿಸೈಡ್. ಎನ್ಕೈಮಾ ಅಂದರೆ ಬಿಸೈಡ್, ಪಕ್ಕದಲ್ಲಿಯೇ ಸುರಿದಿದ್ದಾರೇನೋ ಅಂತ ಅನಿಸುವಾಗ ಸೆಲ್. ಅಂದರೆ ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂದರೆ ಪ್ಯಾರೆನ್ಕೈಮ ಸೆಲ್ಸ್ ಇದೆಯಲ್ಲ, ದೇ ಆರ್ ಯೂನಿವರ್ಸಲ್ ಸೆಲ್ಸ್ ಅಂತ ಕರಿತೇವೆ. ಅಂದರೆ ಎಲ್ಲ ಗಿಡದ ಎಲ್ಲ ಪಾರ್ಟ್ಸಲ್ಲೂ ಈ ಪ್ಯಾರೆನ್ಕೈಮ ಇದ್ದೇ ಇರುತ್ತೆ. ಓಕೆ, ಮೇಜರ್ ಟಿಶ್ಯೂಸ್ ಏನೇನಿದೆಯೋ ಅದರೆಲ್ಲದರ ಪಕ್ಕ ಕೂಡ ಈ ಪ್ಯಾರೆನ್ಕೈಮ ಸೆಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಪ್ಲ್ಯಾಂಟಿನ ಪ್ರತಿಯೊಂದು ಪಾರ್ಟಲ್ಲೂ ನೀವು ಪ್ಯಾರೆನ್ಕೈಮ ಸೆಲ್ಸನ್ನು ನೋಡಲೇಬಹುದು. ಆದ್ದರಿಂದನೇ ಇದನ್ನು ಪ್ಯಾಕೇಜಿಂಗ್ ಟಿಶ್ಯೂ ಅಂತಲೂ ಕರೀತಾರೆ. ಓಕೆ, ಪ್ಯಾರೆನ್ಕೈಮ ಸೆಲ್ಸನ್ನು ಪ್ಯಾಕೇಜಿಂಗ್ ಟಿಶ್ಯೂ ಅಂತಲೂ ಕರೀತಾರೆ, ಎಲ್ಲದರ ಪಕ್ಕದಲ್ಲೂ ಇರೋದ್ರಿಂದ. ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ಆಲ್ಮೋಸ್ಟ್ ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್, ಪ್ಯಾರೆನ್ಕೈಮ ಸೆಲ್ಸ್. ಆಯಿತಾ? ನೆಕ್ಸ್ಟ್, ಇನ್ನು ಇಂಪಾರ್ಟೆಂಟ್ ಪ್ಯಾರೆನ್ಕೈಮ ಸೆಲ್ಸ್ ಬಗ್ಗೆ ಹೇಳೋದಾದರೆ, ಪ್ಯಾರೆನ್ಕೈಮ ಸೆಲ್ಸ್ ಇದೆಯಲ್ಲ, ಇದರ ಶೇಪ್ ಓವಲ್, ಸ್ಪೆರಿಕಲ್, ಪಾಲಿಗಾನಲ್ ಆಗಿರಬಹುದು. ಓಕೆ, ಓವಲ್, ಸ್ಪೆರಿಕಲ್, ಪಾಲಿಗಾನಲ್ ಶೇಪಲ್ಲಿ ಪ್ರೆಸೆಂಟ್ ಆಗಿರುತ್ತೆ. The cell wall is very thin and made up of cellulose. ಓಕೆ, ಟೆಕ್ಸ್ಟಲ್ಲಿ ಡ್ರಾಯಿಂಗ್ ಇದೆ, ಒಂದ್ಸತಿ ಡಯಾಗ್ರಾಮನ್ನು ನೋಡ್ಕೊಳ್ಳಿ. ಓಕೆ, ಹೀಗೆ ವೆರಿ ಥಿನ್ ಸೆಲ್ ವಾಲ್ ಹೀಗಿರುತ್ತೆ, ವೆರಿ ಥಿನ್ ಸೆಲ್ ವಾಲ್, ಆ್ಯಂಡ್ ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ನಾವು ಕರಿತೇವೆ. ಓಕೆ, ಪ್ಯಾರೆನ್ಕೈಮಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಕೇಳಿದ್ರೆ ಪ್ರೆಸೆನ್ಸ್ ಆಫ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್. ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಅಂತ ಹೇಳಿದ್ರೆ ಸೆಲ್ ಮಧ್ಯ ಇರುವಂತಹ ಗ್ಯಾಪ್ಗಳು. ಓಕೆ, ಒಂದು ಸೆಲ್ ಇನ್ನೊಂದು ಸೆಲ್ನ ಮಧ್ಯ ಏನಿರುತ್ತೆ, ಅಲ್ಲಿ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ. ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಪ್ಯಾರೆನ್ಕೈಮಾ ಸೆಲ್ಸ್. ಓಕೆ, ಸೊ ಥಿನ್ ಸೆಲ್ ವಾಲ್ ಇರುತ್ತೆ ವಿಚ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸೈಡಲ್ಲೆಲ್ಲ ಇಲ್ಲಿ ಸೈಟೋಪ್ಲಾಸಮ್ ಇರುತ್ತೆ, ಒಂದು ನ್ಯೂಕ್ಲಿಯಸ್ ಇರುತ್ತೆ, ಮಧ್ಯದಲ್ಲಿ ಲುಮೆನ್ ಖಾಲಿ ಜಾಗ ಕ್ಯಾವಿಟಿ ಪ್ರೆಸೆಂಟ್ ಆಗಿರುತ್ತೆ.
ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೋರೇಜ್ ಟಿಶ್ಯೂ. ಇದು ನಾನು ಆಗಲೇ ಹೇಳಿದೆ, ಪ್ಯಾರೆನ್ಕೈಮ ಪ್ಯಾಕೇಜಿಂಗ್ ಟಿಶ್ಯೂ ಕೂಡ ಹೌದು. ಸೊ ವೆನ್ ಇಟ್ ಕಮ್ಸ್ ಟು ಫಂಕ್ಷನ್ಸ್ ಆಫ್ ಪ್ಯಾರೆನ್ಕೈಮ ಅಂತ ಬಂದಾಗ, ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಪ್ಯಾರೆನ್ಕೈಮ ಈಸ್, ಫಸ್ಟ್ ಒನ್ ಇಸ್ ಇಟ್ ಸ್ಟೋರ್ಸ್ ಫುಡ್. ಓಕೆ, ಫುಡ್ಡನ್ನು ಸ್ಟೋರ್ ಮಾಡುತ್ತೆ ಪ್ಯಾರೆನ್ಕೈಮ, ವೆರಿ ಇಂಪಾರ್ಟೆಂಟ್. ಇದು ಸ್ಟೋರೇಜ್ ಟಿಶ್ಯೂ, ಸಿಂಪಲ್ ಪರ್ಮನೆಂಟ್ ಲಿವಿಂಗ್ ಸ್ಟೋರೇಜ್ ಟಿಶ್ಯೂ ಅಂತಲೇ ನಾವು ಇದನ್ನು ಕರಿತೀವಿ. ಓಕೆ, ಐ ಫಾರ್ಗಾಟ್ ಟು ಟೆಲ್ ಯು, ಈ ಸೆಲ್ಸ್ ಲಿವಿಂಗ್ ಅಂದರೆ ಏನು ಅಂತ ಗೊತ್ತಲ್ವ ಈಗ ನಿಮಗೆ? ಲಿವಿಂಗ್ ಅಂದರೆ ಸೆಲ್ ಒಳಗಡೆ ಏನಿರಬೇಕು? ಪ್ರೋಟೋಪ್ಲಾಸ್ಟ್ ಇರಬೇಕು. ಸೊ ದೀಸ್ ಆರ್ ಸಿಂಪಲ್ ಪರ್ಮನೆಂಟ್ ಲಿವಿಂಗ್ ಸ್ಟೋರೇಜ್ ಟಿಶ್ಯೂ ಅಂತ ಕರಿತೇವೆ. ಮೇನ್ ಕೆಲಸನೇ ಪ್ಯಾರೆನ್ಕೈಮ ಅದು ಸ್ಟೋರೇಜ್. ಸೊ ಫಂಕ್ಷನ್ಸ್ ಅಂತ ಬಂದಾಗ ನೀವು ಅದನ್ನೇ ಬರೀತೀರಾ. ಫಸ್ಟ್ ಒನ್ ಇಸ್ ಇಟ್ ಸ್ಟೋರ್ಸ್ ಫುಡ್, ಗೊತ್ತಿದೆ ನಿಮಗೆ. ಸೆಕೆಂಡ್ ಒನ್ ಇಸ್ ಇಟ್ ಆಲ್ಸೋ ಸ್ಟೋರ್ಸ್ ಆಯಿಲ್ಸ್, ಗಮ್ಸ್ ಮತ್ತು ಟ್ಯಾನಿನ್ಸ್ ಅಂತ ಹೇಳ್ತೇವೆ. ಆಯಿಲ್ ಮತ್ತು ಗಮ್ ಮತ್ತು ಟ್ಯಾನಿನ್ಸನ್ನು ಸ್ಟೋರ್ ಮಾಡುತ್ತೆ. ಅಂತ ಸ್ಟೋರ್ ಮಾಡುವ ಸೆಲ್ಸನ್ನು ಈಡಿಯೋಬ್ಲಾಸ್ ಅಂತ ಕರೀತಾರೆ. ಇದೆಲ್ಲ 1 ಮಾರ್ಕಿಗೆ ಕೇಳ್ತಾರೆ. ವಾಟ್ ಆರ್ ಈಡಿಯೋಬ್ಲಾಸ್ ಅಂತ ಕೇಳಿದ್ರೆ, ಪ್ಯಾರೆನ್ಕೈಮ ಸೆಲ್ಸ್ ದ್ಯಾಟ್ ಸ್ಟೋರ್ ಗಮ್ಸ್, ಓಕೆ, ಆಯಿಲ್, ಟ್ಯಾನಿನ್ಸ್. ಆಯಿಲ್ ಮತ್ತು ಗಮ್ ಮತ್ತು ಟ್ಯಾನಿನ್ಸನ್ನು ಸ್ಟೋರ್ ಮಾಡುವಂತಹ ಪ್ಯಾರೆನ್ಕೈಮ ಸೆಲ್ಸ್ಗೆ ನಾವು ಈಡಿಯೋಬ್ಲಾಸ್ ಅಂತ ಕರಿತೇವೆ. ಇನ್ನು ಪ್ಯಾರೆನ್ಕೈಮ ಸೆಲ್ಸಲ್ಲಿ ಕೆಲವ್ರ ಹತ್ರ ಏನಿರುತ್ತೆ? ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸಮ್ ಆಫ್ ದ ಪ್ಯಾರೆನ್ಕೈಮ ಸೆಲ್ಸ್ ವಿಲ್ ಬೇರ್ ಕ್ಲೋರೋಪ್ಲಾಸ್ಟ್. ಯಾವ ಪ್ಯಾರೆನ್ಕೈಮ ಸೆಲ್ ಹತ್ರ ಕ್ಲೋರೋಪ್ಲಾಸ್ಟ್ ಇದೆಯೋ ಅವರನ್ನು ನಾವೇನಂತ ಕರಿತೇವೆ? ಕ್ಲೋರನ್ಕೈಮ ಅಂತ ಕರಿತೇವೆ. ಕ್ಲೋರನ್ಕೈಮ ಸೆಲ್ಸ್ ಏನು ಕೆಲಸನ ಮಾಡುತ್ತೆ? ಕ್ಲೋರೋಪ್ಲಾಸ್ಟ್ ಇರೋದ್ರಿಂದ ದೇ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಓಕೆ, ಕ್ಲೋರೋಪ್ಲಾಸ್ಟ್ ಇರೋದ್ರಿಂದ ಈ ಪ್ಯಾರೆನ್ಕೈಮಾದಲ್ಲಿ ಇವರನ್ನ ಕ್ಲೋರನ್ಕೈಮ ಅಂತ ಕರೀತಾರೆ. ಮತ್ತು ಇವರ ಕೆಲಸ ದೇ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಆಯಿತಾ? ಇನ್ನು ಕೆಲವು ಎಲೆಗಳಲ್ಲೂ ಕೂಡ ಅಥವಾ ಪಿಟಿಯೋಲ್ಸಲ್ಲೂ ಪ್ಯಾರೆನ್ಕೈಮ ಪ್ರೆಸೆಂಟ್ ಆಗಿರುತ್ತೆ ವಿತ್ ಏರ್ ಕ್ಯಾವಿಟೀಸ್. ಓಕೆ, ಪ್ಯಾರೆನ್ಕೈಮ ವಿತ್ ಏರ್ ಕ್ಯಾವಿಟೀಸ್ನ ಏರನ್ಕೈಮ ಅಂತ ಕರಿತೇವೆ ನಾವು. ಅದು ಯಾಕೆ ಹೆಲ್ಪ್ ಮಾಡುತ್ತೆ ಅಂದರೆ ಬಯಾನ್ಸಿ. ಬಯಾನ್ಸಿ ಅಂದರೆ ಫ್ಲೋಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸಾಮಾನ್ಯವಾಗಿ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ ಮಾತ್ರ ನಾವು ನೋಡ್ತೇವೆ. ಓಕೆ, ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ ಏರನ್ಕೈಮಾನ ನೋಡ್ಬೋದು. ಏರನ್ಕೈಮ ಅಂತ ಹೇಳಿದ್ರೆ ಪ್ಯಾರೆನ್ಕೈಮ ವಿತ್ ಏರ್ ಕ್ಯಾವಿಟೀಸ್ ವಿಚ್ ಹೆಲ್ಪ್ ಇನ್ ಬಯಾನ್ಸಿ, ಫ್ಲೋಟಿಂಗ್. ಆಯ್ತಾ? ಐ ರಿಪೀಟ್. ಸೊ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಫಸ್ಟ್ ಒನ್ ಇಸ್ ಪ್ಯಾರೆನ್ಕೈಮ. ಪ್ಯಾರೆನ್ಕೈಮ ಆರ್ ಸಿಂಪಲ್ ಪರ್ಮನೆಂಟ್ ಲಿವಿಂಗ್ ಸ್ಟೋರೇಜ್ ಟಿಶ್ಯೂ ಅಂತ ನಾವು ಕರಿತೇವೆ. ಪ್ಯಾರೆನ್ಕೈಮ ಸೆಲ್ಸ್ ಓವಲ್, ಸ್ಪೆರಿಕಲ್, ಪಾಲಿಗಾನಲ್ ಆಗಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಹೇಳಿದ್ರೆ ದ ಪ್ರೆಸೆನ್ಸ್ ಆಫ್ ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಇನ್ ಬಿಟ್ವೀನ್ ದ ಸೆಲ್ಸ್. ದ ಸೆಲ್ ವಾಲ್ ಇಸ್ ವೆರಿ ಥಿನ್ ಆ್ಯಂಡ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ನೆನ್ಪಿಟ್ಕೊಳ್ಳಿ. ಒಳಗಡೆ ಸೆಲ್ಲನ್ನು ನೋಡಿದಾಗ ಪೆರಿಫೆರಿ ಅಂದರೆ ಎಂಡಲ್ಲಿ ಯು ಕ್ಯಾನ್ ಫೈಂಡ್ ದ ಸೈಟೋಪ್ಲಾಸಮ್, ಒಂದು ನ್ಯೂಕ್ಲಿಯಸ್ ಇರುತ್ತೆ, ಮಧ್ಯದಲ್ಲಿ ಯು ಕ್ಯಾನ್ ಸಿ ದ ಲುಮೆನ್. ಫಂಕ್ಷನ್ಸ್ ಆಫ್ ಪ್ಯಾರೆನ್ಕೈಮ ಅಂತ ಕೇಳಿದ್ರೆ ಯು ವಿಲ್ ರೈಟ್ ಪ್ಯಾರೆನ್ಕೈಮ ವಿತ್ ಕ್ಲೋರೋಪ್ಲಾಸ್ಟ್ ಪರ್ಫಾರ್ಮ್ಸ್ ಫೋಟೋಸಿಂಥಸಿಸ್. ಇಟ್ ಸ್ಟೋರ್ಸ್ ಫುಡ್ ಅಂತ ಬರೀತೀರಾ. ಸಮ್ ಪ್ಯಾರೆನ್ಕೈಮ ಸ್ಟೋರ್ಸ್ ಆಯಿಲ್ಸ್, ಟ್ಯಾನನ್ಸ್ ಮತ್ತು ಗಮ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಈಡಿಯೋಬ್ಲಾಸ್ ಅಂತ ಬರೀತೀರಾ. ಆಯಿತಾ? ನೆಕ್ಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಇಸ್ ಕೋಲನ್ಕೈಮ. ಕೋಲನ್ಕೈಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಕೊಲ್ಲ ಅಂದರೆ ಗ್ಲೂ ಅಂತ ಅರ್ಥ. ಗ್ಲೂ ಅಂದರೆ ಏನು ಅಂತ ಗೊತ್ತು ನಿಮಗೆ? ಗಮ್ ಅಂತ ಅಲ್ವಾ? ಕೋಲನ್ಕೈಮ, ಕೊಲ್ಲ ಅಂದರೆ ಗ್ಲೂ, ಗ್ಲೂ, ಗಮ್. ಗಮ್ ಯಾಕೆ ಹೀಗೆ ಅಂತ ಹೇಳಿದ್ರೆ ಇಲ್ಲಿ ಸೆಲ್ಸ್ ಹೇಗೆ ಇರುತ್ತೆ ಗೊತ್ತಾ? ಹೀಗೆ ಒಂದಕ್ಕೊಂದು ತುಂಬಾ ಹತ್ರ ಮತ್ತು ಹೀಗೆ ಅಂಟ್ಕೊಂಡಿರುತ್ತೆ. ಇಲ್ಲಿ ಸೆಲ್ ವಾಲಿನ ಡಿಪಾಸಿಷನ್ಸ್ ಹೀಗೆ ಇರುತ್ತೆ. ಮಧ್ಯದಲ್ಲಿ ಇಲ್ಲಿ ಏನಿರಲ್ಲ ಗೊತ್ತಾ? ಗ್ಯಾಪೇ ಇರಲ್ಲ. ಹೀಗಿರೋದ್ರಿಂದ ಹೀಗೆ ಅಂಟ್ಕೊಂಡಿರೋದು ನೋಡಿ, ಇಲ್ಲೆಲ್ಲ ಸೆಲ್ ವಾಲ್ ಮೆಟೀರಿಯಲ್ ಹೀಗಿರೋ ಗ್ಲೂ, ಗಮ್, ಈ ಥರ ಸೆಲ್ಸ್ ಇರೋದ್ರಿಂದ ಇದನ್ನು ಕೋಲನ್ಕೈಮ. ಓಕೆ, ಕೋಲ್ಲ, ಗ್ಲೂ ನೆನ್ಪಿಟ್ಕೊಳ್ಳಿ. ವೇರ್ ಡು ವಿ ಫೈಂಡ್? ಅವಾಗಲೇ ಹೇಳಿದೆ ಪ್ಯಾರೆನ್ಕೈಮ ಯೂನಿವರ್ಸಲ್, ಪ್ರತಿಯೊಂದು ಪ್ಲಾಂಟಿನ ಪ್ರತಿ ಪಾರ್ಟಲ್ಲಿ ಯು ಕ್ಯಾನ್ ಸೇ ದಿಸ್ ಪ್ಯಾರೆನ್ಕೈಮ ಅಂತ. ಆದರೆ ಕೋಲನ್ಕೈಮ ಸಾಮಾನ್ಯವಾಗಿ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟಲ್ಲಿ ಮಾತ್ರ ಇರುತ್ತೆ. ಏರಿಯಲ್ ಅಂದರೆ ಗೊತ್ತು ನಿಮಗೆ, ಏರಿಗೆ ಎಕ್ಸ್ಪೋಸ್ ಆಗಿರುವಂಥ ಪಾರ್ಟ್ಸ್, ಅಂದರೆ ರೂಟಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಕೋಲನ್ಕೈಮ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟಲ್ಲಿ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಓಕೆ ಡೈಕಾಟ್ ಎಲೆಗಳ
ಹೈಪೋಡರ್ಮಿಸ್ ಅಂತ ಹೇಳ್ತೇವೆ. ಹೈಪೋಡರ್ಮಿಸ್ ಅಂದರೆ ಎಪಿಡರ್ಮಿಸಿನ ಕೆಳಗಡೆ ಇರುವಂತಹ ರೀಜನ್. ಓಕೆ, ಇದು ಲೀಫ್ ಅಂತ ನೀವು ಅಂದ್ಕೊಂಡ್ರೆ ಇಲ್ಲಿ ಈ ಪಾರ್ಟ್ ಮೇಲ್ಗಡೆ ತುದಿಯಲ್ಲಿರುವುದು ಎಪಿಡರ್ಮಿಸ್. ಎಪಿಡರ್ಮಿಸ್ಸಿನ ಕೆಳಗಡೆ ಇರುವ ರೀಜನೆ ಹೈಪೋಡರ್ಮಿಸ್ ಅಂತ ಕರಿತೇವೆ. ಎಪಿಡರ್ಮಿಸ್ನ ಕೆಳಗಡೆ ಹೈಪೋಡರ್ಮಿಸ್ ಅಂತ ಕರಿತೇವೆ. ಹೈಪೋಡರ್ಮಿಸ್ ಆಫ್ ಡೈಕಾಟ್ ಲೀಫಲ್ಲಿ ಯು ಕ್ಯಾನ್ ಫೈಂಡ್ ಕೋಲನ್ ಕೈಮಾ. ಒಂದೇ ಲೇಯರ್ ಥರ ಇರುತ್ತೆ ಅಥವಾ ಪ್ಯಾಚಸ್ ಅಲ್ಲಿ ಯು ಕ್ಯಾನ್ ಸಿ ಕೋಲನ್ ಕೈಮಾ. ಓಕೆ, ಸೊ ಕೋಲನ್ ಕೈಮಾಗೆ ಬಂದಾಗ ಐ ಟೋಲ್ಡ್ ಯು ದ ಸೆಲ್ಸ್ ಆರ್ ವೆರಿ ಕಾಂಪ್ಯಾಕ್ಟ್ಲಿ ಅರೇಂಜ್. ತುಂಬ ಹತ್ತತ್ರ ಸೆಲ್ಸ್ ಅರೇಂಜ್ ಆಗಿರುತ್ತೆ. ಇಲ್ಲಿ ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇರೋದಿಲ್ಲ, ಬದಲಿಗೆ ಇಲ್ಲಿ ಸೆಲ್ ವಾಲ್ ತುಂಬ ಥಿಕ್ ಆಗಿರುತ್ತೆ. ಓಕೆ, ಸೆಲ್ ವಾಲ್ಸ್ ಆರ್ ವೆರಿ ಥಿಕ್ ಹಿಯರ್. ಪ್ಯಾರೆನ್ ಕೈಮಾದಲ್ಲಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಹೇಳಿದ್ದೆ ಅಲ್ವಾ. ವೆರಾಸ್ ಕೋಲನ್ ಕೈಮಾಗೆ ಬಂದಾಗ ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಓಕೆ, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್ ಇಲ್ಲಿ ಸೆಲ್ ವಾಲಿನ ಕಾಂಪೋಸಿಷನ್. ಆಯಿತಾ? ಸೊ ಕೋಲನ್ ಕೈಮಾ ಅದನ್ನು ಬಿಟ್ಟು ಎಲ್ಲಿರುತ್ತೆ ಗೊತ್ತಾ? ಇದರ ಮೇನ್ ಕೆಲಸನೇ ಇದು ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕರಿತೇವೆ. ಒನ್ಸ್ ಅಗೇನ್, ಲಿವಿಂಗ್ ಅಂದರೆ ಕೋಲನ್ ಕೈಮಾ ಸೆಲ್ಸಲ್ಲೂ ಕೂಡ ಏನಿದೆ ಅಂತ ಅರ್ಥ? ಪ್ರೋಟೋಪ್ಲಾಸ್ಟ್ ಇದೆ ಅಂತ ಅರ್ಥ. ಓಕೆ, ಪ್ರೋಟೋಪ್ಲಾಸ್ಟ್ ಇದೆ ಸೆಲ್ಸಲ್ಲಿ. ಸೊ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಮೆಕ್ಯಾನಿಕಲ್ ಟಿಶ್ಯೂ ಅಂತ ಯಾಕೆ ಕರಿತೇವೆ ಗೊತ್ತಾ? ಇದು ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ. ಯಾರಿಗೆ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ? ಸಾಮಾನ್ಯವಾಗಿ ಯಂಗ್ ಸ್ಟೆಮ್ಮಿಗೆ. ಯಂಗ್ ಸ್ಟೆಮ್, ಗಾಳಿ ಜೋರಾಗಿ ಬಂದಾಗ ಹೀಗೆ ಅಲ್ವಾ, ಏನಾಗಬಾರ್ದು, ಮುರಿದು ಹೋಗಬಾರ್ದು ಸ್ಟೆಮ್. ಯಂಗ್ ಪ್ಲ್ಯಾಂಟ್ಸಲ್ಲಿ ಸ್ಟೆಮ್ ಸ್ವಲ್ಪ ಹಾಗೆ ವೀಕ್ ಆಗಿರತ್ತಲ್ವ, ಅಲ್ಲಿ ಬೇಗ ಮುರಿದು ಹೋಗಬಾರ್ದು. ಅಂಥ ಜಾಗಗಳಲ್ಲಿ ಕೋಲನ್ ಕೈಮಾ ಇರುತ್ತೆ, ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ. ಅದನ್ನು ಬಿಟ್ಟರೆ ಪಿಟಿಯೋಲ್ಸ್ ಆಫ್ ದ ಲೀಫ್, ಎಲೆಗಳ ಹೀಗೆ ಕಡ್ಡಿ ಇರುತ್ತಲ್ವ ಹಿಡ್ಕೊಳ್ಳೋಕ್ಕೆ, ನಿಮಗೆ ಗೊತ್ತಿದೆ ಈಗ ಪಿಟಿಯೋಲ್, ಸ್ಟಾಕ್ ಆಫ್ ದ ಲೀಫ್ ಅಂತ ಕರೀತಾರೆ. ಸೊ ಆ ಪಿಟಿಯೋಲ್ಸಲ್ಲೂ ಕೂಡ ಕೋಲನ್ ಕೈಮಾ ಇರುತ್ತೆ. ಎಷ್ಟೇ ಗಾಳಿ ಬಂದಾಗ ಜೋರಾಗಿ ಫ್ಲಟರ್ ಆಗುತ್ತೆ ಎಲೆಗಳು, ಆದರೆ ತಕ್ಷಣವೇ ಮುರಿದು ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಏನಿರುತ್ತೆ? ಕೋಲನ್ ಕೈಮಾ. ಓಕೆ, ಸೊ ಯಂಗ್ ಸ್ಟೆಮ್ ಮತ್ತು ಪಿಟಿಯೋಲ್ ಆಫ್ ದ ಲೀಫ್ ಅಂತಹ ಜಾಗಗಳಲ್ಲಿ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುವ ಕೆಲಸ ಕೋಲನ್ ಕೈಮಾದು. ಸೊ ಸೆಕೆಂಡ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಇಸ್ ಕೋಲನ್ ಕೈಮಾ. ಓಕೆ, ಸೊ ಕೋಲನ್ ಕೈಮಾ ಅಂತ ಬಂದಾಗ ವಿ ಫೈಂಡ್ ಇಟ್ ಇನ್ ದ ಹೈಪೋಡರ್ಮಿಸ್ ಆಫ್ ಡೈಕಾಟ್ ಲೀಫಲ್ಲಿ ನಾವು ನೋಡ್ತೇವೆ. ದ ಸೆಲ್ ವಾಲ್ ಇಸ್ ವೆರಿ ಥಿಕ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್, ಸ್ವಲ್ಪ ಥಿಕ್ ಆಗಿರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಅಂತ ನಾವು ಹೇಳ್ತೇವೆ. ಇದು ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ. ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇಲ್ಲಿ ಇರೋದಿಲ್ಲ, ಬಟ್ ಮಧ್ಯದಲ್ಲಿ ಸೆಲ್ ವಾಲ್ ಡೆಪಾಸಿಷನ್ಸ್ ಇರುತ್ತೆ. ಈ ಥರ ಸೆಲ್ಗಳ ಮಧ್ಯೆ ಸೆಲ್ ವಾಲ್ ಡೆಪಾಸಿಷನ್ಸ್ ಪ್ರೆಸೆಂಟ್ ಆಗಿ ಇರುತ್ತೆ. ಸೊ ಇದರ ಫಂಕ್ಷನ್ ಟು ಗಿವ್ ಮೆಕ್ಯಾನಿಕಲ್ ಸಪೋರ್ಟ್ ಟು ಪಿಟಿಯೋಲ್ಸ್ ಆಫ್ ದ ಲೀಫ್ ಮತ್ತು ಗ್ರೋಯಿಂಗ್ ಸ್ಟೆಮ್ಮಿಗೆ. ಅದರ ಜೊತೆಗೆ ಕೆಲವು ಸರ್ತಿ ಕೋಲನ್ ಕೈಮಾದಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಯಾವಾಗ ಕೋಲನ್ ಕೈಮಾದಲ್ಲೂ ಕ್ಲೋರೋಪ್ಲಾಸ್ಟ್ ಇರುತ್ತೋ ದೇ ಅಸಿಮಿಲೇಟ್ ಫುಡ್, ಅಂದರೆ ಫುಡ್ ಪ್ರಿಪರೇಷನ್ಗೆ ಕೋಲನ್ ಕೈಮಾನು ಹೆಲ್ಪ್ ಮಾಡುತ್ತೆ. ಕ್ಲೋರೋಪ್ಲಾಸ್ಟ್ ಇದ್ದಾಗ ಮಾತ್ರ ದೇ ಹೆಲ್ಪ್ ಇನ್ ಅಸಿಮಿಲೇಷನ್ ಆಫ್ ಫುಡ್. ಲಾಸ್ಟ್ ಒನ್ ಇಸ್, ಲಾಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಇಸ್ ಸ್ಕ್ಲೀರನ್ ಕೈಮಾ. ಓಕೆ, ಸ್ಕ್ಲೀರನ್ ಕೈಮಾ. ಸೊ ಸ್ಕ್ಲೀರನ್ ಕೈಮಾ ಇಸ್ ಅ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ. ನೋಡಿ, ಇದೆರಡು ಕೂಡ ಲಿವಿಂಗ್ ಆಗಿತ್ತು, ಅದು ಮಾತ್ರ ಸ್ಕ್ಲೀರನ್ ಕೈಮಾ ಮಾತ್ರ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ. ಹಾಗಾದರೆ ಡೆಡ್ ಅಂತ ಯಾಕೆ ಹೇಳ್ತೇವೆ ನಾವು? ಡೆಡ್ ಅಂತ ಯಾಕೆ ಹೇಳ್ತೇವೆ ಅಂದರೆ ಅಟ್ ಮೆಚುರಿಟಿ, ಹುಟ್ಟಿದಾಗಿಂದ ಅಲ್ಲ, ಅಟ್ ಮೆಚುರಿಟಿ ದೇ ಲೂಸ್ ದೇರ್ ಪ್ರೋಟೋಪ್ಲಾಸ್ಟ್. ಓಕೆ, ಸ್ಕ್ಲೀರನ್ ಕೈಮಾ ಸೆಲ್ಸ್ ತನ್ನ ಪ್ರೋಟೋಪ್ಲಾಸ್ಟನ್ನು ಕಳ್ಕೊಳ್ಳುತ್ತೆ ಅಟ್ ಮೆಚುರಿಟಿ. ಆದ್ದರಿಂದ ಇವರನ್ನು ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಕರಿತೇವೆ. ಸೊ ಸ್ಕ್ಲೀರನ್ ಕೈಮಾ ಸಿಂಪಲ್ ಪರ್ಮನೆಂಟ್ ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಹೇಳ್ತೇವೆ. ಆಯಿತಾ? ಸೊ ಬೇಸ್ಡ್ ಆನ್ ಆರಿಜಿನ್, ಫಾರ್ಮ್ ಆ್ಯಂಡ್ ಸ್ಟ್ರಕ್ಚರ್. ಓಕೆ, ಬೇಸ್ಡ್ ಆನ್ ಆರಿಜಿನ್, ಫಾರ್ಮ್ ಮತ್ತು ಸ್ಟ್ರಕ್ಚರ್, ಎಲ್ಲಿಂದ ಬಂತು, ಹೇಗೆ ಇದೆ ಅನ್ನೋದರ ಮೇಲೆ ಸ್ಕ್ಲೀರನ್ ಕೈಮಾನ ನಾವು ಮತ್ತೆ ಎರಡು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಒಂದನ್ನು ಫೈಬರ್ಸ್ ಅಂತ ಕರಿತೇವೆ, ಇನ್ನೊಂದನ್ನು ಸ್ಕ್ಲೆರಾಯ್ಡ್ಸ್ ಅಂತ ಕರಿತೇವೆ. ಓಕೆ, ಒಂದು ಫೈಬರ್ಸ್, ಇನ್ನೊಂದು ಸ್ಕ್ಲೆರಾಯ್ಡ್. ಓಕೆ, ಸ್ಕ್ಲೀರನ್ ಕೈಮಾದಲ್ಲಿ 2 ಟೈಪ್ಸ್. ಯಾವ ಬೇಸಸ್ನ ಮೇಲೆ?
ಆರಿಜಿನ್, ಫಾರ್ಮ್ ಆ್ಯಂಡ್ ಸ್ಟ್ರಕ್ಚರ್ನ ಮೇಲೆ ಇಟ್ ಇಸ್ ಕ್ಲಾಸಿಫೈಡ್ ಇಂಟು ಫೈಬರ್ಸ್ ಆ್ಯಂಡ್ ಸ್ಕ್ಲೆರೈಡ್ಸ್. ಸೊ ಫೈಬರ್ಸ್ ಅಂದರೆ ಏನು? ಯಾವ ಸ್ಕ್ಲೀರೆನ್ಕೈಮಾ ಸೆಲ್ಸ್ ಹೀಗೆ ಇಲಾಂಗೇಟೆಡ್ ಆಗಿ ಇರುತ್ತೋ, ಪಾಯಿಂಟೆಡ್ ಎಂಡ್ಸ್ ಇರುತ್ತೋ, ಓಕೆ, ಅಂಥದ್ದನ್ನು ಫೈಬರ್ಸ್. ಸೊ ಥಿನ್, ಇಲಾಂಗೇಟೆಡ್, ಪಾಯಿಂಟೆಡ್ ಎಂಡ್ಸ್ ಇರುತ್ತೆ, ಉದ್ದ, ಈ ಥರ ಇಲಾಂಗೇಟೆಡ್ ಇರುತ್ತೆ. ಆಯಿತಾ? ಆಫ್ಕೋರ್ಸ್ ದ ವಾಲ್ ಇಸ್ ವೆರಿ ಥಿಕ್. ಫೈಬರ್ಸಲ್ಲಿ ದ ವಾಲ್, ಇಲ್ಲಿ ಎರಡು ಕಡೆನೂ ಅಷ್ಟೇ, ದ ವಾಲ್ ಇಸ್ ವೆರಿ ಥಿಕ್ ಹೀಗೆ. ಮತ್ತು ಫೈಬರ್ಸ್ ಯಾವಾಗಲೂ ದೇ ಆರ್ ಪ್ರೆಸೆಂಟ್ ಇನ್ ಗ್ರೂಪ್ಸ್. ಓಕೆ, ಫೈಬರ್ಸ್ ಯಾವಾಗಲೂ ಹೇಗಿರುತ್ತೆ? ದೇ ಆರ್ ಪ್ರೆಸೆಂಟ್ ಇನ್ ಗ್ರೂಪ್ಸ್. ಇನ್ನೊಂದು, ಕೆಲವು ಕಡೆ ಹೀಗೆ ಏನಾಗಿರುತ್ತೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಕೆಲವು ಕಡೆ ಮಾತ್ರ ಸೆಲ್ ವಾಲ್ ಡಿಪಾಸಿಷನ್ ಇರೋದಿಲ್ಲ. ಓಕೆ, ಕೆಲವು ಕಡೆ ಮಾತ್ರ ಸೆಲ್ ವಾಲ್ ಡಿಪಾಸಿಷನ್ ಇರೋದಿಲ್ಲ. ಇಂಥದ್ದನ್ನು ನಾವು, ಈ ರೀಜನನ್ನು ಪಿಟ್ಸ್ ಅಂತ ಕರಿತೇವೆ. ಓಕೆ, ವೇರ್ ದ ಸೆಲ್ ವಾಲ್ ಮೆಟೀರಿಯಲ್ ಇಸ್ ನಾಟ್ ದೇರ್. ಸೆಲ್ ವಾಲ್ ಮೆಟೀರಿಯಲ್, ವಾಲಲ್ಲಿ ಸೆಲ್ ವಾಲ್ ಮೆಟೀರಿಯಲ್ ಎಲ್ಲಿ ಇಲ್ವೋ ಆ ಜಾಗಗಳನ್ನು ಪಿಟ್ಸ್ ಅಂತ ಕರೀತಾರೆ. ಇಲ್ಲಿ ಸೆಲ್ ವಾಲಿನ ಮೆಟೀರಿಯಲ್, ಸೆಲ್ ವಾಲಲ್ಲಿ ಏನಿದೆ ಅಂತ ಕೇಳಿದ್ರೆ ಯು ವಿಲ್ ರೈಟ್, ನಿಮಗೆ ಗೊತ್ತಿದೆ ಅಲ್ವಾ ಏನಿದೆ ಅಂತ? ಲಿಗ್ನಿನ್ ಇದೆ. ಸೆಲ್ ವಾಲ್ ಮೆಟೀರಿಯಲ್ ಹಿಯರ್ ಇಸ್ ಲಿಗ್ನಿನ್. ಆಯಿತಾ? ಮತ್ತೆ ಫೈಬರ್ನ ಒಳಗಡೆ ನೋಡಿ, ಇಲ್ಲಿ ಖಾಲಿ ಜಾಗ ಕಾಣ್ತಿದೆ ಅಲ್ವಾ ನಿಮಗೆ? ಮಧ್ಯದಲ್ಲಿ ಏನು ಇಲ್ಲ, ಪ್ರೋಟೋಪ್ಲಾಸ್ಟ್ ಇಲ್ವಲ್ಲ, ಇಲ್ಲಿ ಡೆಡ್, ಕಳ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಆ ಖಾಲಿ ಜಾಗವನ್ನು ಲುಮೆನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಲುಮೆನ್. ಓಕೆ, ಕ್ಯಾವಿಟಿ ಇದೆಯಲ್ಲ, ದ ಕ್ಯಾವಿಟಿ ಆಫ್ ಫೈಬರ್, ಅದನ್ನು ಲುಮೆನ್. ಐ ರಿಪೀಟ್, sclerenchyma based on origin, form and structure. We classify into two types. First one is fibers. Fibers ಹೇಗಿರಬೇಕು? ಲಾಂಗ್ ಇರಬೇಕು ಅಥವಾ ಇಲಾಂಗೇಟೆಡ್ ಆಗಿರಬೇಕು, ಪಾಯಿಂಟೆಡ್ ಆಗಿ ಇರಬೇಕು. ಸೆಲ್ ವಾಲ್ ಥಿಕ್ ಇರುತ್ತೆ. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಲಿಗ್ನಿನ್. ಆಯಿತಾ? ಕೆಲವು ಜಾಗಗಳಲ್ಲಿ ಸೆಲ್ ವಾಲ್ ಮೆಟೀರಿಯಲ್ ಪ್ರೆಸೆಂಟ್ ಆಗಿರೋದಿಲ್ಲ, ಅಂಥ ಜಾಗಗಳನ್ನು ಪಿಟ್ಸ್ ಅಂತ ಕರೀತಾರೆ. ಮತ್ತು ಈ ಕ್ಯಾವಿಟಿ ಇರತ್ತಲ್ಲ ಒಳಗಡೆ, ಇದನ್ನು ಏನಂತ ಕರೀತಾರೆ? ಲುಮೆನ್ ಅಂತ ಕರೀತಾರೆ. ಫೈಬರ್ಸ್ ಯಾವಾಗಲೂ ಗ್ರೂಪ್ಸಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಫೈಬರ್ಸನ್ನು ನೀವು ನೋಡಿದ್ದೀರಾ? ಖಂಡಿತ ನೋಡಿದ್ದೀರಾ. ಜೂಟ್ ಫೈಬರ್ಸ್ ಕೇಳಿದ್ದೀರಾ? ಹೆಂಪ್ ಫೈಬರ್ಸ್ ಕೇಳಿದ್ದೀರಾ? ಅದರಲ್ಲಿ ಬ್ಯಾಗ್, ರೋಪ್ಸ್ ಎಲ್ಲ ಮಾಡ್ತಾರೆ ಅಲ್ವಾ? ಕೇಳಿದ್ದೀರಲ್ವ? ಜೂಟ್ ಫೈಬರ್ಸ್, ಹೆಂಪ್ ಫೈಬರ್ಸ್, ಅದರಲ್ಲಿ ಬ್ಯಾಗ್ಸ್, ರೋಪ್ಸ್ ಇದನ್ನೆಲ್ಲ ಮಾಡ್ತಾರೆ. ಜೊತೆಗೆ ನೀವು ಇದು ಕೋಕೋನಟ್ಟಲ್ಲೂ ನೋಡಿದ್ದೀರಾ. ಕೋಕೋನಟ್ಟಲ್ಲಿ ನಾರು ಹೊರಗಡೆ ಕಾಣಿಸುತ್ತೆ ಅಲ್ವಾ ನಿಮಗೆ? ಕೋಕೋನಟ್ ಫೈಬರ್ಸ್, ಅದೆಲ್ಲದು ಕೂಡ ಫೈಬರ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಸ್ಕ್ಲೆರೈಡ್ಸ್. ಸೊ ಸ್ಕ್ಲೆರೈಡ್ಸ್ಗೆ ಬಂದಾಗ ಅದು ಸಾಮಾನ್ಯವಾಗಿ ಹೀಗೆ ಓವಲ್ ಶೇಪಲ್ಲಿರುತ್ತೆ. ಓಕೆ, ಓವಲ್ ಅಥವಾ ಸ್ಪೆರಿಕಲ್ ಶೇಪಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ವೆರಿ ಥಿಕ್ ಸೆಲ್ ವಾಲ್ ಪ್ರೆಸೆಂಟ್ ಆಗಿರುತ್ತೆ. ಒನ್ಸ್ ಅಗೇನ್ ಇಲ್ಲಿ ಕೂಡ ಸೆಲ್ ವಾಲ್ ಮೆಟೀರಿಯಲ್ ಇಸ್ ಲಿಗ್ನಿನ್. ಓಕೆ, ಸೆಲ್ ವಾಲ್ ಮೆಟೀರಿಯಲ್ ಲಿಗ್ನಿನ್ ಆಗಿರುತ್ತೆ. ಓವಲ್ ಸ್ಪೆರಿಕಲ್ ಸಾಮಾನ್ಯವಾಗಿರುತ್ತೆ. ಆಮೇಲೆ ಇಲ್ಲಿ ವೆರಿ ನ್ಯಾರೋ ಲ್ಯೂಮನ್, ನೋಡಿ ಎಷ್ಟು ಸಣ್ಣ ಲುಮೆನ್ ಕ್ಯಾವಿಟಿ ಇದೆ. ಲುಮೆನ್ ಇಸ್ ವೆರಿ ನ್ಯಾರೋ, ಅಂದರೆ ಇಲ್ಲೆಲ್ಲದು ಏನೇನೋ ಇರುತ್ತೆ. ಇಷ್ಟೇ ಸಣ್ಣ ಕ್ಯಾವಿಟಿ, ಲುಮೆನ್ ತುಂಬ ಚಿಕ್ಕದಾಗಿರುತ್ತೆ. ಇದನ್ನು, ಈ ಥರ ಶೇಪಲ್ಲಿರುವ ಸೆಲ್ಸನ್ನು ಸ್ಕ್ಲೆರೈಡ್ಸ್ ಅಂತ ಕರೀತಾರೆ. ಓಕೆ, ಸೊ ಸ್ಕ್ಲೆರೈಡ್ಸ್, ದ ಸೆಲ್ಸ್ ಆರ್ ಯೂಶ್ವಲಿ ಓವಲ್ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ ವಿತ್ ವೆರಿ ಥಿಕ್, ತುಂಬಾ ಥಿಕ್ ಸೆಲ್ ವಾಲ್. ಇಲ್ಲಿ ಎಷ್ಟು ಥಿಕ್ ಸೆಲ್ ವಾಲ್ ಅಂತ ಹೇಳಿದ್ರೆ ದ ಲುಮೆನ್ ಇಸ್ ವೆರಿ ನ್ಯಾರೋ, ತುಂಬಾ ಸಣ್ಣ ಇರುವ ಲುಮೆನ್ ಅಥವಾ ಕ್ಯಾವಿಟಿ ಪ್ರೆಸೆಂಟ್ ಆಗಿರುತ್ತೆ. ಸ್ಕ್ಲೆರೈಡ್ಸ್ ಎಲ್ಲಿರುತ್ತೆ ಅಂತ ನೀವು ಕೇಳಿದ್ರೆ, ಒಂದು ಸ್ಕ್ಲೆರೈಡ್ಸ್ ಆರ್ ಫೌಂಡ್ ಇನ್, ಓಕೆ, ವಾಲ್ಸ್ ಆಫ್ ಫ್ರೂಟ್ ವಾಲ್ಸ್ ಆಫ್ ನಟ್ಸ್ ಅಂತ ನಟ್ಸ್ ಅಂದರೆ ಗೊತ್ತಲ್ವ ನಿಮಗೆ? ವಾಲ್ನಟ್ ಕೇಳಿದ್ದೀರಾ ಅಥವಾ ಕ್ಯಾಶ್ಯೂ ಕೇಳಿದ್ದೀರಾ? ಅದರ ನಟ್ಸ್, ಆ ವಾಲ್ ಗಟ್ಟಿಯಾಗಿರತ್ತಲ್ಲ, ಅಂಥ ಜಾಗದಲ್ಲಿ ಸ್ಕ್ಲೆರೈಡ್ಸ್ ಇರುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೂಟ್ ವಾಲ್ ಆಫ್ ನಟ್ಸಲ್ಲಿ ಇರುತ್ತೆ. ಅಥವಾ ಪಲ್ಪ್, ನಾವೇನು ಪಾರ್ಟ್ ತಿಂತೇವೋ, ಪಲ್ಪ್ ಆಫ್ ಪಿಯರ್, ಪಲ್ಪ್ ಆಫ್ ಸಪೋಟಾ, ಪಲ್ಪ್ ಆಫ್ ಗಾವ, ಪೇರಳೆ ಹಣ್ಣು, ಚಿಕ್ಕು, ಸಪೋಟ ಹಣ್ಣು, ಪಿಯರ್, ಈ ಹಣ್ಣಿನ ಪಲ್ಪಲ್ಲಿ ಸ್ಕ್ಲೆರೈಡ್ಸ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಅದಲ್ಲದೆ ಸೀಡ್ ಅಥವಾ ಸೀಡ್ ಕೋಟ್ ಆಫ್ ಲೆಗ್ಯೂಮ್ಸ್. ಸೀಡ್ ಕೋಟ್ ಅಂದರೆ ಸೀಡ್ಸ್ ಗೊತ್ತಿದೆ ನಿಮಗೆ, ಅದಕ್ಕೆ ಇರುವ ಕೋಟ್ ಪಾಟ್. ಓಕೆ, ಸೀಡ್ ಕೋಟ್ ಆಫ್ ಲೆಗ್ಯೂಮ್ ಗಿಡಗಳು ಅಂದರೆ ನಮ್ಮ ಬೀನ್ಸ್ ಗಿಡ ಅಥವಾ ಮೇ ಫ್ಲವರ್ ಎಲ್ಲರೂ ನೋಡಿದ್ದೀರಾ. ಆ ಮೇ ಫ್ಲವರಿನ ಪ್ಲ್ಯಾಂಟಲ್ಲಿ ಬ್ಲ್ಯಾಕ್ ಕಲರ್ ಸೋರ್ಡ್ ಥರ ಚಿಕ್ಕ ಮಕ್ಕಳೆಲ್ಲ ಇರ್ತಾ ಕತ್ತಿ ಆಟ ಆಡ್ತಾರೆ, ಅದರಲ್ವ ಬ್ಲ್ಯಾಕ್ ಕಲರ್ ಗೊತ್ತಿದೆ ನಿಮಗೆ. ಸೊ ಆ ಸೀಡ್ ಕೋಟ್ ಆಫ್ ಲೆಗ್ಯೂಮ್ ಗಿಡಗಳ ಸೀಡ್ ಕೋಟ್ಸ್ ಹೀಗೆ ಇರುತ್ತಲ್ಲ, ಇದು ತುಂಬ ಗಟ್ಟಿಯಾಗಿರುತ್ತೆ. ಇಲ್ಲೂ ಕೂಡ ಸ್ಕ್ಲೆರೈಡ್ಸ್ ಇರುತ್ತೆ. ಓಕೆ, ಇದರ ಜೊತೆಗೆ
ನೀವು ಶೆಲ್ಸ್ ಆಫ್ ಕೊಕೊನಟ್ ಅಲ್ಲೂ ಕೂಡ ಸ್ಕ್ಲೆರೈಟ್ಸೇ ಪ್ರೆಸೆಂಟ್ ಆಗಿರೋದು. ಓಕೆ, ಈವನ್ ಟೀ ಎಲೆಗಳಲ್ಲೂ ಕೂಡ, ಲೀವ್ಸ್ ಆಫ್ ಟೀ ಲೀವ್ಸಲ್ಲೂ ಕೂಡ ಸ್ಕ್ಲೆರೈಟ್ಸ್. ಐ ರಿಪೀಟ್, ಸ್ಕ್ಲೆರೈಟ್ಸ್ ನಮ್ಗೆ ಎಲ್ಲೆಲ್ಲಿ ಕಾಣಿಸುತ್ತೆ ಅಂದರೆ, ಒಂದು ಫ್ರೂಟ್ ವಾಲ್ ಆಫ್ ನಟ್ಸ್ ಅಲ್ಲಿ ನಾವು ನೋಡ್ತೇವೆ, ಪಲ್ಪ್ ಆಫ್ ಗಾವಾ, ಪಿಯರ್, ಸಪೋಟಾದಲ್ಲಿ ನೋಡ್ತೇವೆ, ಸೀಡ್ ಕೋಟ್ ಆಫ್ ಲೆಗ್ಯೂಮ್ಸ್ ಅಲ್ಲಿ ನೋಡ್ತೇವೆ, ಆಸ್ ವೆಲ್ ಆಸ್ ಟೀ ಲೀವ್ಸ್ ಅಲ್ಲಿ ಕೂಡ ಸ್ಕ್ಲೆರೈಟ್ಸ್ನ ನಾವು ನೋಡ್ತೇವೆ. ಓಕೆ, ಫಂಕ್ಷನ್ ಅಂತ ಬಂದಾಗ ನಾನು ಆಗಲೇ ನಿಮ್ಗೆ ಹೇಳಿದೆ, ಇಲ್ಲಿ ಫೈಬರ್ಸ್ ಫಂಕ್ಷನ್ ಹೇಳಿದ್ದೇನೆ, ಕೆಲವು ಕಡೆ ಯೂಸ್ ಮಾಡ್ತೇವೆ ಕಮರ್ಷಿಯಲ್ ಆಗಿ ಅಂತ. ಸ್ಕ್ಲೆರೈಟ್ಸ್ ಟೋಟಲಿ ಇದು ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಆವಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಸೊ ಸ್ಕ್ಲೆರೈಟ್ಸ್ನ ಮೇನ್ ಕೆಲಸ ಏನು ಅಂದರೆ, ಇಟ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲಾಂಟ್. ಓಕೆ, ಸ್ಕ್ಲೆರೈಟ್ಸ್ನ ಕೆಲಸನೇ ಗಿವಿಂಗ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲಾಂಟ್. ಸೊ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ tissue, the types of tissues, meristematic and permanent tissues. Meristematically, we have studied what is meristematic tissue. We have studied classification based on position, based on occurrence, and then we have studied about permanent tissue. Otherly two types, simple permanent, complex permanent tissues. ಇವತ್ತಿನ ಕ್ಲಾಸಲ್ಲಿ ಬರೀ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಕಲ್ತ್ವಿ. ಅದರಲ್ಲಿ 3 ಟೈಪ್ಸ್, ಪ್ಯಾರೆನ್ಕೈಮಾ, ಕೋಲನ್ಕೈಮಾ, ಸ್ಕ್ಲೀರೆನ್ಕೈಮಾ. ಇವತ್ತೇ ನೋಟ್ಸ್ ಮಾಡಿ ಮೂರದ್ದು ಸೆಲ್ ವಾಲ್ ಮೆಟೀರಿಯಲ್ ಏನು, ಸೆಲ್ಸ್ ಹೇಗೆ ಇರುತ್ತೆ, ಏನು ಫಂಕ್ಷನ್ ಮಾಡುತ್ತೆ ಅಂತ ಬರೆದು ಕಲೀರಿ. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.